ಶುಕ್ರವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ. ಅಂತಹ ಅಯ್ಯಂಗಾರ್ ಪುಳಿಯೋಗರೆಯ ಅಸಲಿ ರುಚಿಯನ್ನು ತಾವು ಕಂಡುಕೊಳ್ಬೇಕು ಅಂದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸನ್ನು ತಪ್ಪದೇ ಬಳಕೆ ಮಾಡಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ಹೇಗೆ ಇವತ್ತಿನ ದಿವಸ ಆಷಾಢ ಮಾಸದ 2ನೇ ಶುಕ್ರವಾರ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು, ಅದೇ ರೀತಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ಶಕ್ತಿ ದೇವತೆಯ ದರ್ಶನವನ್ನು ಕೂಡ ನಾವು ಮಾಡಿದ್ವಿ. ಇದು ಎಂತಹ ಪುಣ್ಯ! ನಿಜಕ್ಕೂ ಇದೆಲ್ಲವೂ ಕೂಡ ದೊರಕುನ ಇಟ್ಟುವಂಟಿ ಸೇವಾ ಎಂಬತಕ್ಕಂಥದ್ದು. ಅಂದರೆ ತೆಲುಗಲ್ಲಿ ಇದೊಂದು ಮಾತನ್ನು ಹೇಳ್ತಾರೆ, ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇಂತಹ ಸೇವೆ ಸಿಗ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ಅಂತಹ ಒಂದು ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಲಭ್ಯವಿದೆ. ಮಹರ್ಷಿವಾಣಿ ಕಾರ್ಯಕ್ರಮ ಸದಾ ಇದೇ ರೀತಿ ತಮ್ಮೆಲ್ಲರಿಗೂ ಕೂಡ ಒಂದು ಲಾಭದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಆಷಾಢ ಮಾಸದ 2ನೇ ಶುಕ್ರವಾರ, ವಾಸ್ತುಗೃಹದಲ್ಲಿ ನಾವು ಯಾವೆಲ್ಲ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು, ತಾಯಿ ಮಹಾಲಕ್ಷ್ಮಿ ಪೂಜೆಯನ್ನು ನಾವು ಯಾವ ರೀತಿ ನಡೆಸಬೇಕು, ಮನೆಯಲ್ಲಿ ನಾವು ಯಾವ್ಯಾವ ರೀತಿ ಕ್ರಮಶಿಕ್ಷಣಗಳನ್ನು ನಾವು ಆಚರಣೆಯನ್ನು ಮಾಡಬೇಕೆಂಬತಕ್ಕಂಥದ್ದು ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರ ಪ್ರೀತಿಯ ಗುರೂಜಿಯವರು ನಮಗೆ ತಿಳಿಸ್ಕೊಡೋರಿದ್ದಾರೆ. ಹಾಗಾಗಿ ಈಗ ಅವರನ್ನು ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರತಕ್ಕಂಥವ್ರು ಮತ್ತು ನಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಆಷಾಢ ಮಾಸದ ಶುಭ ಶುಕ್ರವಾರ, ಶುಕ್ಲ ಪಕ್ಷದ ಶುಕ್ರವಾರ, ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂತಹ ಶುಭ ಶುಕ್ರವಾರ ಆಷಾಢ ಶುಕ್ರವಾರ. ಹಿಂದೆ ಮೂಗು ಮುರಿತಾ ಇದ್ರು, ಆಷಾಢ ಮಾಸ ಬಂತು ಅಂದರೆ ಅಬ್ಬಾ ಯಾವುದಕ್ಕೂ ತರವಲ್ಲ ಆಷಾಢ ಅಂತ ಹೇಳ್ತಿದ್ರು. ಆಷಾಢದ ಗಾಳಿ ಬೀಸ್ತು ಅಂದರೆ ₹1 ವ್ಯವಹಾರ ಆಗುವುದಿಲ್ಲ ಅಂತ ಹೇಳ್ತಿದ್ರು. ಆಷಾಢ ಮಾಸ ಅದಾದ ನಂತರ ಮುಂದುವರೆದಿದ್ದು ಹೇಗೆ? ನಾವು ಕೊಡ್ತಕ್ಕಂಥವ್ರಿಗೆ ಆಷಾಢ ವ್ಯವಹಾರ ಇಲ್ಲ, ಬಿಸ್ನೆಸ್ ಇಲ್ಲ, ಕೆಲಸ ಕಾರ್ಯಗಳಿಲ್ಲ ಅಂತ ಸುಬೂಬು ಹೇಳೋಕ್ಕೆ ಒಂದು ದಾರಿ ಇತ್ತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಕಾಯಕವನ್ನು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮಾಡಿ ಒಂದು ಅಭೂತಪೂರ್ವವಾದಂತಹ ದೈವಶಕ್ತಿಯನ್ನು ನಂಬಿ ಎಲ್ಲವೂ ಸಹಿತ ಭಗವಂತನ ಸಂಕಲ್ಪದಿಂದ ಅದಲು ಬದಲು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕೃತಿಯ ವಿಸ್ಮಯಗಳೇ ಹಾಗೆ. ಈ ಪ್ರಕೃತಿಯಲ್ಲಿ ಸಾಕಷ್ಟು ವಿಶೇಷಗಳಿದೆ. ಒಂದು ತುಳಸಿಯಿಂದ ಏನೆಲ್ಲ ಸಾಧನೆ ಇರಬಹುದು, ಹಾಗೆ ಒಂದು ತುಂಬೆ ಗಿಡ ಅಷ್ಟೇ ವಿಶೇಷವಾದ್ದು. ಹಾಗೆ ಬೆಟ್ಟದ ನೆಲ್ಲಿ ಗಿಡ ಒಂದಿದ್ದರೆ ಮನೆ ಹತ್ರ ಆ ಪರಿಸರದಲ್ಲಿ ತಾಯಿ ಲಕ್ಷ್ಮಿ ನೆಲೆ ನಿಲ್ತಾಳೆ ಎಂಬತಕ್ಕಂಥದ್ದು ಆಧಾರ. ಆದರೆ ಆಷಾಢ ಮಾಸದ ಶುಭ ಶುಕ್ರವಾರದಂದು ನಾವು ಮಾಡುವಂತಹ ಯಾವುದೇ ಕಾಯಕವಾದರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಮಾಡುವಂತಹ ಕಾಯಕದಲ್ಲಿ ನಮಗೆ ಲಾಭ ಸಿಗಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ದೈವಾರಾಧನೆ, ದೀಪಾರಾಧನೆ, ಜೊತೆಗೆ ಶಾಸ್ತ್ರಬದ್ಧವಾದಂಥ ಒಂದಿಷ್ಟು ಅನುಷ್ಠಾನಗಳನ್ನು ನಮ್ಮ ಪೂರ್ವಜಕರು, ನಮ್ಮ ಹಿರಿಯರು ಏನೆಲ್ಲ ಮಾಡಿಕೊಂಡು ಬಂದಿದ್ದಾರೋ ಅದನ್ನು ನಾವು ಮಾಡಿದ್ರೆ ಸಾಕು. ಅದನ್ನು ಹೊರತುಪಡಿಸಿ ಇನ್ನೇನೋ ಹೊಸದಾಗಿ ನಾವು ಮಾಡಬೇಕಾದ್ದಿಲ್ಲ, ಅಥವಾ ಹೊಸ ಪ್ರಯೋಗವನ್ನು ನಾವು ಮಾಡಬೇಕಾದ್ದಿಲ್ಲ. ಒಂದು ಪದ್ಮದ ರಂಗೋಲಿಯನ್ನು ಹಾಕಿ ಶುಭ ಶುಕ್ರವಾರ 4 ದೀಪಗಳನ್ನು ನಡೆಸಿ ಮಧ್ಯದಲ್ಲಿ ಒಂದು 4 ಮಾವಿನ ಸೊಪ್ಪಿನ ಒಂದು ತಂಬಿಗೆಯನ್ನು ಇಟ್ಟು ಒಂದು ಚೊಂಬಿಟ್ಟು ಅದರ ಮೇಲೆ ಸಾಧ್ಯವಾದರೆ ಒಂದು ಪೂರ್ಣ ಫಲ ಇಡಿ, ಇಲ್ಲ 2 ವಿಳೆದೆಲೆ ಅಡಿಕೆ ಇಡಿ. ಇಷ್ಟಿಟ್ಟರೆ ಸಾಕು, ತಾಯಿ ಲಕ್ಷ್ಮಿ ನೆಲೆ ನಿಲ್ತಾಳೆ ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳ್ತಾರೆ, ಶುಭ ಶುಕ್ರವಾರ ಹೆಣ್ಣುಮಕ್ಕಳು ತಲೆಗೆ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಹೆಣ್ಣುಮಕ್ಕಳು ತಲೆಗೆ ಸ್ನಾನ ಮಾಡೋದಕ್ಕೂ ಮುನ್ನ ಮನೆಯನ್ನು ಸಾರಿಸಿ ಗೂಡಿಸಿ ಶುದ್ಧಿ ಮಾಡತಕ್ಕಂಥದ್ದು. ಮನೆಯಲ್ಲಿ 2 ಲಕ್ಷ್ಮಿಯರಿದ್ದಾರೆ. ಒಂದು ದಾರಿದ್ರ್ಯವನ್ನು ತಾಂಡವಾಡಿಸ್ತಕ್ಕಂಥವ್ರು, ಮತ್ತೊಂದು ಸಂಪತ್ತನ್ನು ಕೊಡ್ತಕ್ಕಂಥವ್ರು. ದರಿದ್ರ ಲಕ್ಷ್ಮಿ ಎಂಬತಕ್ಕಂಥದ್ದು, ಜ್ಯೇಷ್ಠಾಲಕ್ಷ್ಮಿ ಎಂಬತಕ್ಕಂಥದ್ದು. ಅಂದರೆ ನಾವು ಮಾಡುವಂತಹ ನಮ್ಮ ಕರ್ಮಫಲಗಳು ನಮ್ಮನ್ನೇ ಬೆನ್ನಿಗೆ ಸುತ್ತಕೊಂಡು ಅಲ್ಲಲ್ಲೇ ಸುತ್ತಾಡ್ತಾ
ಹಾಕುವ ಪ್ರತಿ ಹೆಜ್ಜೆಯಲ್ಲೂ ದರಿದ್ರವನ್ನು ತೋರಿಸ್ತಕ್ಕಂಥವ್ರು. ಮತ್ತೊಂದು, ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡುವ ಕಾಯಕವನ್ನು ಯಥೇಚ್ಛವಾದಂಥ ರೀತಿ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ಅದರ ಫಲಗಳಲ್ಲಿ ಸಾಕಷ್ಟು ಲಾಭ ಉಂಟಾಗ್ತಕ್ಕಂಥದ್ದು. ಮೊದಲನೇದು ನಾನು ಹೇಳಿದೆ, ದರಿದ್ರ ಲಕ್ಷ್ಮಿ ಎಂಬತಕ್ಕಂಥದ್ದು. ಅಂದರೆ ದರಿದ್ರ ಎಂಬತಕ್ಕಂಥದ್ದು ಮನುಷ್ಯನಿಗೆ ಎಷ್ಟೇ ಕೊಟ್ಟರೂ ಸಹಿತ ನಾವು ದರಿದ್ರವನ್ನು ಕೋರ್ಕೊಳ್ತೀವಿ. ಕೆಲವೊಮ್ಮೆ ಹೆಣ್ಣು ಮಕ್ಕಳು ನೀವೇನು ಮಾಡ್ತೀರಿ, ಮನೇಲಿ ಏನಾದ್ರು ಒಂದು ವಸ್ತು ಇಲ್ಲ ಅಂದರೆ ಆ ಇಲ್ಲ ಎಂಬತಕ್ಕಂಥ ಪದವನ್ನು 100 ಬಾರಿ ಒತ್ತಿ ಹೇಳ್ತೀರಿ. ಸಾಸಿವೆ ಇಲ್ಲ, ಉದ್ದಿನಬೇಳೆ ಇಲ್ಲ, ಕಡಲೆಬೇಳೆ ಇಲ್ಲ, ಅಕ್ಕಿ ಇಲ್ಲ, ತುಪ್ಪ ಇಲ್ಲ, ಎಣ್ಣೆ ಇಲ್ಲ, ಅದಿಲ್ಲ ಇದಿಲ್ಲ, ಬರೀ ಇಲ್ಲ ಅಂತಕ್ಕಂಥ ಪದವನ್ನು ನಿಮ್ಮ ಧ್ವನಿಯಲ್ಲಿ ಬಹಳಷ್ಟು ಗಟ್ಟಿಯಾಗಿ ಹೇಳ್ತೀರಿ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನೀವು ಯಾವುದಿಲ್ವೋ ಅದು ಸಂಪನ್ನವಾಗಿದೆ, ಅದು ಬೇಗ ಬೇಕು, ಆ ಮುಗಿದಿರ್ತಕ್ಕಂಥ ಪದಾರ್ಥವನ್ನು ಪುನಃ ತರುವಂಥದ್ದಾಗಬೇಕು ಎಂಬತಕ್ಕಂಥದ್ದು ನಿಮ್ಮ ಮನೆಯವರ ಕಿವಿಗೆ ಮಾತ್ರ ಹೋಗಬೇಕು. ಅಡುಗೆ ಮನೆಯಲ್ಲಿ ನಿಂತುಕೊಂಡು ಹಾಲಲ್ಲಿರ್ತಕ್ಕಂಥವ್ರು ಕೇಳಿಸೋ ಥರ ದಯವಿಟ್ಟು ಇಲ್ಲ ಅನ್ನೋ ಪದಾರ್ಥವನ್ನು ಆ ಪದವನ್ನು ಮಾತಾಡಬಾರ್ದು. ಮೇಲುಗಡೆ ಅಶ್ವಿನಿ ದೇವತೆಗಳು ಪ್ರತಿ ಕಾಲದಲ್ಲೂ ಸಹಿತ ಅಶ್ವಿನಿ ದೇವತೆಗಳಿರ್ತಾರೆ, ಅಶ್ವಿನಿ ಕುಮಾರರು ಓಡಾಡ್ತಾ ಇರ್ತಾರೆ. ಆ ಇಲ್ಲ ಎಂಬತಕ್ಕಂಥ ಪದ ಅಲ್ಲಿಗೆ ಕೇಳಿಸಿದ್ರೆ ಅವರು ತಥಾಸ್ತು ಅಂತಾರಂತೆ. ಅದನ್ನೇ ವೃದ್ಧಿ ಅಂದರೆ ಅಥವಾ ಸಂಪನ್ನ ಅಂದರೆ ಅಥವಾ ಬೇಕಾಗಿರ್ತಕ್ಕಂಥ ಪದಾರ್ಥವನ್ನು ಚಿಕ್ಕದಾಗಿ ಚುಟುಕಾಗಿ ನಿಮ್ಮ ಮನೆಯವ್ರಿಗೆ ಮಾತ್ರ ಕೇಳಿಸೋ ಥರ ಮಾತಾಡಿದ್ರೆ ಹೆಚ್ಚಿದೆ ಅಂತಲೂ ಹೇಳ್ಬೋದು. ಏನೇ ಆದರೂ ಪದಾರ್ಥಗಳನ್ನು ಇಲ್ಲ ಎಂಬತಕ್ಕಂಥ ಪದವನ್ನು ಜೋರಾಗಿ ಆಡಬಾರ್ದು. ಹಾಗೆ ಬೆಳಿಗ್ಗೆನೇ ಮುಖವನ್ನು ಸಾಧ್ಯವಾದಷ್ಟು ಹೆಣ್ಣುಮಕ್ಕಳು ಶುಕ್ರವಾರ, ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆ, ಯಾತಕ್ಕಾಗಿ ಹೆಣ್ಣುಮಕ್ಕಳಿಗೆ ಜಾಸ್ತಿ ನಾವು ಪಾಠ ಹೇಳ್ತಿರ್ತೀವಿ ಅಂದರೆ ಹೆಣ್ಣು ಮನೆಯ ಕಣ್ಣು. ಗಂಡು ಮಕ್ಕಳು ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಪ್ಯಾಂಟು ಶರ್ಟ್ ಹಾಕ್ಕೊಂಡು ನೀವು ಮಾಡಿರೋಂಥ ಪದಾರ್ಥ ತಿಂದು ಒಂದು ಕಾಫಿ ಕುಡ್ಕೊಂಡು ಮನೆಯ ಆಚೆ ಹೊರಟು ಬಿಟ್ರೆ ಅವ್ರು ಪುನಃ ಸಂಜೆ ಮನೆಗೆ ಬರೋ ತನಕ ಆ ಮನೇಲಿ ವಾಸ ಮಾಡೋದು ನೀವು ತಾಯಂದರು. ಆ ಮನೆಯ ಆಗು ಹೋಗುಗಳನ್ನು ತಿಳ್ಕೊಳ್ಬೇಕಾಗಿರೋದು ನೀವು. ಆ ಮನೆಯ ಸಮೃದ್ಧಿತನವನ್ನು ಕಾಪಾಡೋದು ನೀವು. ಆ ಮನೆಯ ಯಶಸ್ಸಿಗೆ ಕಾರಣೀಭೂತರಾಗೋದು ನೀವು. ಹಾಗಾಗಿ ಹೆಣ್ಣು ಮಕ್ಕಳು ನೀವು ಆರೋಗ್ಯವಾಗಿರಬೇಕು. ಹೆಣ್ಣು ಮಕ್ಕಳ ಸ್ನಾನದ ಮನೆಯಿಂದ ಹಿಡಿದು ಹೆಣ್ಣು ಮಕ್ಕಳು ಮಲಗುವ ತನಕ ನೀವು ಹೇಗಿರಬೇಕೋ ಹಾಗಿದ್ದರೇ ಆ ಮನೆತನ ಚೆನ್ನಾಗಿರೋದು. ನೋಡಿ, ಸ್ನಾನದ ಮನೆಯಿಂದ ಮಲಗುವ ಮನೆಯವರೆಗೂ ಒಂದು ಹೆಣ್ಣಿನ ಜವಾಬ್ದಾರಿ ಎಷ್ಟಿದೆ ಅಂತ. ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾಯಂದರು, ನೀವು ಬರ್ತಕ್ಕಂಥವ್ರನ್ನ ಅಣ್ಣ ತಮ್ಮಂದರು ಅಥವಾ ಬಂಧು ಬಾಂಧವರು ಅಥವಾ ಒಂದು ಅತಿಥಿಗಳು ಅಂತ ಹೇಳಿ ಗೌರವವಾಗಿ ಭಾಳಷ್ಟು ಶ್ರದ್ಧೆಯಿಂದ ತಾವು ನಡ್ಕೊಳ್ತೀರಿ. ಆದರೆ ನೀವು ಅಡುಗೆಯನ್ನು ಬಡಿಸುವಾಗ, ನೀರನ್ನು ತಂದು ಕೊಡುವಾಗ ನಿಮ್ಮನ್ನು ನೋಡುವಂತಹ ದೃಷ್ಟಿ ಚಂಡಾಲರು ಬೇರೆ ಥರನೇ ನೋಡ್ತಾ ಇರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಪ್ರಾಂತ್ಯದಲ್ಲಿ ಅಲ್ಲಿ ಒಂದು ನೆಗೆಟಿವ್ ಪ್ರಾರಂಭ ಆಗುತ್ತೆ. ಆದರೆ ಇಂತಹ ಸಮಸ್ಯೆಗಳನ್ನು, ಇಂತಹ ಸಂಕಷ್ಟಗಳನ್ನು ನಾವು ಹೊಡೆದೋಡಿಸ್ಕೊಳ್ಬೋದು ಹೇಗೆ? ಇಂತಹ ಶುಭ ಶುಕ್ರವಾರ, ಮಂಗಳವಾರ, ಅದರಲ್ಲೂ ಪೌರ್ಣಮಿ, ಅಮಾವಾಸ್ಯೆಗಳಲ್ಲಿ ಯಾರ ಕೆಟ್ಟ ಕಣ್ಣು, ಯಾವ ರಾಕ್ಷಸರ ಕೆಟ್ಟ ಕಣ್ಣು ನಿಮ್ಮ ಮನೆ ಮೇಲಾಗಲಿ ನಿಮ್ಮ ಮೇಲಾಗಲಿ ಬೀಳಬಾರದು. ಒಂದು ಹೆಣ್ಣು ಅಂದರೆ ಆಕೆಗೆ ಇರ್ತಕ್ಕಂಥ ಸ್ಥಾನಮಾನವನ್ನು, ಅವಳನ್ನು ನೋಡಬೇಕಾದಂತಹ ಪೂಜ್ಯ ಮನೋಭಾವವನ್ನು, ಆಕೆಗೆ ಸಲ್ಲಿಸಬೇಕಾದಂತಹ ಗೌರವವನ್ನು, ಆಕೆಯನ್ನು ಪ್ರತಿ ಕ್ಷಣ ಸಹಿತ ನೋಡಬೇಕಾದ್ರೆ ಒಂದು ಉನ್ನತವಾದಂಥ ಒಂದು ಸ್ಥಿತಿಯಲ್ಲಿ ನೋಡಬೇಕೇ ಬಿಟ್ಟರೆ ಬೇರೊಂದು ಸ್ಥಿತಿಯಲ್ಲಿ ನೋಡಿದ್ರೆ ಅವರಲ್ಲೇ ಶಾಪಗ್ರಸ್ತರಾಗ್ತಾರೆ. ಆದರೆ ಅಂತಹ ಒಂದು ಸಂಸ್ಕೃತಿಯನ್ನು, ಅಂತಹ ಒಂದು ಶಕ್ತಿಯುತವಾದಂಥ ಜ್ಞಾನವನ್ನು, ಅಂತಹ ನಿಮ್ಮ ಮುಖದ ವರ್ಚಸ್ಸನ್ನು ತಾವು ಮಾಡುವಂಥ, ಹಾಕುವಂಥ ಪ್ರತಿ ಹೆಜ್ಜೆಯ ಒಂದೊಂದು ಹೆಜ್ಜೆಯಲ್ಲೂ ಅಷ್ಟಷ್ಟು ಶಕ್ತಿಯನ್ನು ತುಂಬಿಕೊಳ್ಳಬೇಕು. ಇದಕ್ಕಾಗಿ ಒಳ್ಳೆ ಚಿಂತನೆ ಬೇಕು. ಅದು ಶುಭ ಶುಕ್ರವಾರ, ಆಷಾಢ ಶುಕ್ರವಾರ, ತಾಯಿ ದುರ್ಗಾಪರಮೇಶ್ವರಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಈ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ಕೂತ್ಕೊಳ್ಳಿ, ವಿಚಾರಗಳು ಸಾಕಷ್ಟು ಇದೆ, ಮಾತಾಡ್ತಾ ಹೋಗೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಆಷಾಢ ಮಾಸದ ಶುಕ್ರವಾರ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ತಾಯಂದ್ರು ಮನೆಯಲ್ಲಿ ಯಾವೆಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕೆಂಬತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ನಮ್ಮ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಏನು ತುಂಬ್ಕೊಂಡ್ಬಿಟ್ಟಿದೆ ಅಂದರೆ ಆಷಾಢ ಮಾಸ ಅಂದರೆ ಅದಕ್ಕೆ ಕೆಟ್ಟದು, ಆಷಾಢ ಮಾಸದಲ್ಲಿ ಏನು ಮಾಡಿದ್ರು ನಮ್ಗೆ ಅದು ಒಳಿತಾಗಲ್ಲ, ಆಷಾಢ ಮಾಸ ಬಂತು ಅಂದ್ರೇ ಅದು ಅಸಮಂಜಸ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವ ಸಮಯವಾಗಲಿ, ಯಾವ ಕ್ಷಣವಾಗಲಿ,
ಯಾವ ಮಾಸವಾಗಲಿ ಯಾವ ದಿನವಾಗಲಿ ಯಾವುದೂ ಕೂಡ ಕೆಟ್ಟದಲ್ವೇ ಅಲ್ಲ. ಯಾವ ಕ್ಷಣವೂ ಕೂಡ ಕೆಟ್ಟದಲ್ಲ. ನಮ್ಮ ಗ್ರಹಗತಿಗಳ ಮೇಲೆ ಅದೆಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ, ಒಳ್ಳೆಯದು ಕೆಟ್ಟದ್ದು. ಆಷಾಢ ಮಾಸ ನಿಜಕ್ಕೂ ಎಂಥ ಲಾಭದಾಯಕವಾಗಿರ್ತಕ್ಕಂಥ ಮಾಸ ಅಂದರೆ, ಯಾರೆಲ್ಲ ಆಷಾಢ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ನಿಜಕ್ಕೂ ಹೇಳ್ತೀನಿ, ನಿಮ್ಮ ವಾಸ್ತುಗೃಹದಲ್ಲಿ ಯಾರು ಇಷ್ಟು ದಿವಸ ಹಣಕಾಸಿನ ಸಮಸ್ಯೆಯನ್ನು ಉಂಟು ಮಾಡಿಕೊಂಡಿರ್ತಕ್ಕಂಥವ್ರು, ಸ್ಥಿರ ಮಹಾಲಕ್ಷ್ಮಿ ನೆಲೆಸಬೇಕು ಅಂತೇಳಿ ಶ್ರಮ ಪಟ್ಟಿರ್ತಕ್ಕಂಥವ್ರು, ಇದೀಗ ನಿಮಗೆ ಬಂದಿರತಕ್ಕಂಥದ್ದು ಒಂದು ಶುಭ ಸಂದರ್ಭ ಅಂತಲೇ ಹೇಳ್ಬೋದು. ತಾವು ನಿಜಕ್ಕೂ ಈಗ ನಿಮ್ಮ ವಾಸ್ತುಗೃಹದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ಯಾಕೆ ಆಷಾಢ ಮಾಸ ಕೆಟ್ಟದು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಾವು ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ನಿಶ್ಚಲ ಮನಸ್ಸಿನಿಂದ ಅಚಲ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಸಂಪೂರ್ಣವಾಗಿರ್ತಕ್ಕಂಥ ಭಾವಪೂರ್ಣ ಸಂಕೇತ ನಿಮ್ಗೆ 100% ನಿಮಗೆ ಅದು ಅನುಭವ ಆಗೇ ಆಗತ್ತೆ. ಇದು ನಿಜ. ಆಷಾಢ ಮಾಸ ಅಂದರೆ ಅದು ಅದ್ಭುತ, ಅದು ಕೆಟ್ಟದಲ್ಲವೇ ಅಲ್ಲ. ಫಸ್ಟು ಇದನ್ನು ತಲೆಯಿಂದ ತೆಗೆದಾಕಿ. ಯಾವಾಗ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಎಂಬತಕ್ಕಂಥದ್ದು ತುಂಬಿಕೊಳ್ಳುತ್ತೋ ಆಗ ನಾವು ಏನು ಕೆಲಸ ಮಾಡಿದ್ರೂ ಅದು ನೆಗೆಟಿವೇ, ಅದು ತಪ್ಪೆ. ಯಾವ ಕೆಲಸದಲ್ಲಿ ನಾವು ಪಾಸಿಟಿವ್ ಅನ್ನು ತುಂಬಿಕೊಳ್ತೀವೋ ಅದು 100% ನಾವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಿನ ಮಟ್ಟದಷ್ಟು ಕಾರ್ಯಸಿದ್ಧಿಯನ್ನು ನಾವು ಹೊಂದ್ಕೊಳ್ತೀವಿ. ಇದರ ಕುರಿತಾಗಿ ಮಾಹಿತಿಯನ್ನು ನಾನು ಗುರುಗಳ ಹತ್ರನೂ ಕೂಡ ಒಂದು ಬೇಡಿಕೆಯನ್ನು ಇಡ್ತೀನಿ. ಯಾಕೆ ಅಂದರೆ, ಗುರುಗಳೇ ಏನಂದರೆ, ಇವತ್ತಿನ ದಿವಸ ಎಲ್ಲರೂ ಕೂಡ ಅಂದ್ಕೊಂಡ್ಬಿಟ್ಟಿದ್ದಾರೆ ಆಷಾಢ ಮಾಸ ಅಂದರೆ ಅದು ಕೆಟ್ಟದು ಅಂತ. ಆಷಾಢ ಕೆಟ್ಟದ್ದು ಯಾಕೆ ಬಂತು ಅಂದರೆ, ಗುರುಗಳೇ, ವ್ಯವಹಾರಗಳಿಗೆ ಒಂದು ಸ್ಟೇ ತಗೊಳ್ಳೋದಕ್ಕೆ ದಾರಿ ಆಗ್ತಿತ್ತು. ಹೌದು. ಕೊಡಬೇಕಾಗಿರೋರಿಗೆ ಮಾತ್ರ ಆಷಾಢದ ಮಾತು, ಬರಬೇಕಾದ್ರೆ ಮಾತ್ರ ಆಷಾಢ ಇಲ್ಲ. ಯಾರಾದರೂ ತಂದು ಕೊಡ್ತಾರೆ ಅಂದರೆ, ಅಯ್ಯೋ ಆಷಾಢ ಮಾಸ ಇದೆ ಇವತ್ತು ಬೇಡ ನಾಳೆ ತಂದು ಕೊಡಿ ಅಂತೀವ? ಚಾನ್ಸೇ ಇಲ್ಲ ಗುರುಗಳೇ. ಯಾರಾದರೂ ಮನೆ ಬಾಗಿಲಿಗೆ ಒಂದಷ್ಟು ದುಡ್ಡು ಕೊಡೋವಂಥವ್ರು, ಅಥವಾ ಯಾವುದೋ ಹಳೆ ಸಾಲ್ವೋ ಏನೋ ಒಂದು ಕೊಡಬೇಕಾದ್ದು, ಯಾವುದೋ ವಸ್ತು ಸಿಗಬೇಕಾದ್ದು, ಅಥವಾ ರುಚಿಯಾಗಿ ಮಾಡ್ಕೊಂಡು ತಿನ್ನುವಾಗ ಅಯ್ಯೋ ಆಷಾಢ ಮಾಸ ಇವತ್ತು ನಾವು ಇಂಥ ತಿನ್ನಬಾರ್ದು, ಆಷಾಢ ಮಾಸ ಇವತ್ತೇನು ಬರೀ ಒಂದು ಅನ್ನ ತಿಳಿ ಸಾರು ತಿಂದರೆ ಸಾಕು ಆಗುತ್ತಾ? ಮೃಷ್ಟಾನ್ನ ಬೇಕು, ಎಲ್ಲಿ ಹೊಸದಾಗಿ ಹೋಟ್ಲ್ ಓಪನ್ ಆಗಿದೆ ಗೊತ್ತಾಗಬೇಕು, ಎಲ್ಲಿ ಇವತ್ತು ಅಭಿರುಚಿ ಇರ್ತಕ್ಕಂಥದ್ದು ಒಳ್ಳೆ ರುಚಿಯಾಗಿರ್ತಕ್ಕಂಥ ಪದಾರ್ಥ ಎಲ್ಲಿದೆ ಅಂದರೆ ಆಷಾಢ ಇಲ್ಲ, ಶ್ರಾವಣ ಇಲ್ಲ, ಭಾದ್ರಪದ ಇಲ್ಲ. ಆವತ್ತಿನ ತಿಥಿವಾರ ನಕ್ಷತ್ರ ಏನೂ ಬೇಡ, ಅವತ್ತು ಏನಾದರೂ ಇರಲಿ, ಫಸ್ಟ್ ಅಲ್ಲಿ ಹೋಟ್ಲೋಗೋ ಊಟ ಮಾಡಿಬಿಡ್ಬೇಕು. ಎಲ್ಲಕ್ಕೂ ಬೇಕಾದಂಥ ಆಷಾಢ. ನಾವು ವ್ಯವಹಾರಗಳು ಮಾಡುವ ಮಾತ್ರ ಆಷಾಢದ ಬಗ್ಗೆ ಒಂದು ಚಿಂತನೆ ಮಾಡ್ತೀವಿ. ತುಂಬ ಜನದ ಬಾಯಿಲ್ಲ, ಅಯ್ಯೋ ಆಷಾಢನಪ್ಪ ವ್ಯಾಪಾರನೇ ಇಲ್ಲ, ಆಷಾಢನಪ್ಪ ವ್ಯಾಪಾರನೇ ಆಗ್ತಾಯಿಲ್ಲ. ವ್ಯಾಪಾರ ಆಗಲ್ಲ. ಏನು ಯಾರಿಗಾಗಲ್ಲ ವ್ಯಾಪಾರ? ಈ ಸೀರೆ ಅಂಗಡಿಗಳು ವ್ಯಾಪಾರ ಆಗಲ್ಲ. ಯಾಕೆಂದರೆ ಈ ಸಮಯದಲ್ಲಿ ಮದುವೆ ಮುಂಚೆ ನಾಮಕರಣಗಳು ಗೃಹಪ್ರವೇಶ ಇರೋದಿಲ್ಲ. ಹಾಗಾಗಿ ಅಂಥದ್ದಕ್ಕೆ ಸಂಬಂಧಪಡ್ತಕ್ಕಂಥ ವ್ಯಾಪಾರ ಇಲ್ಲ. ಇನ್ನು ಹೂ ವ್ಯಾಪಾರ ಇಲ್ವಾ? ಇವತ್ತಿಗೂ ಮಾರ್ಕೆಟಲ್ಲಿ ಹೂವಿನ ಬೆಲೆ ಗಗನದಲ್ಲೇ ಇದೆ. ಇನ್ನು ತರಕಾರಿಗಳು ಅದು ಗಗನದಲ್ಲೇ ಇದೆ. ದಿನಸಿ ಪದಾರ್ಥ, ಟೊಮೆಟೊ ಬೇರೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಇರಲಿ, ಟೊಮೆಟೊ ಏನೋ ಅಪರೂಪಕ್ಕೆ ಒಂದ್ಸತಿ ಸಿಕ್ಕಿರ್ಬೋದು ಪಾಪ. ಆ ಟೊಮೆಟೊ ಬೆಳೆದಿರ್ತಕ್ಕಂಥ ರೈತರ ಸಂಕಷ್ಟ ಏನು ಅಂತ ನಾನು ಕಣ್ಣಲ್ಲಿ ನೋಡಿದ್ದೆ. ಈ ಕಡೆ ಕೋಲಾರ ಕಡೆ ಹೊರಟ್ರೆ, ಚಿಂತಾಮಣಿ ಕೋಲಾರ ಕಡೆ ಲಾಟ್ಗಟ್ಟಲೆ ರೋಡಲ್ಲಿ ರಸ್ತೆಗಳಲ್ಲಿ ಹಾಕಿರ್ತಾರೆ ಮಂಡಿಗಳ ಹತ್ರ. ಒಬ್ಬ ರೈತ ಒಂದು ಹಣ್ಣನ್ನು ಬೆಳಿಬೇಕಾದ್ರೆ, ಒಂದು ಟೊಮೆಟೊ ಬೆಳಿಬೇಕಾದ್ರೆ ಅವನು ಎಷ್ಟು ತಿಂಗಳು ಕಷ್ಟಪಟ್ಟಿರ್ತಾನೆ. ಆ ಟೊಮೆಟೊ ನಾಟಿ, ಅದನ್ನು ಸಸಿ ನಾಟಬೇಕಾದ್ರೆ ಅಲ್ಲಿ ಕಷ್ಟ, ಅದನ್ನು ಬೆಳಿಬೇಕಾದ್ರೆ ಔಷಧಿ, ಅದಕ್ಕೆ ಊಟ, ಅದಕ್ಕೆ ಬೇಕಾದಂಥ ಇದು ಲಾಗೋಡು, ಅದು ಗೊಬ್ಬರ ಎಲ್ಲ ಹಾಕಬೇಕು. ಕೀಟನಾಶಕ ಸಿಂಪಡಿಸೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಅದಾದ ಮೇಲೆ ಅದನ್ನು ಮರ, ಅದು ದಾರ ಕಟ್ಟೋದು, ಸೊಂಟ ಬೆಳೆದಿದ್ದಂಗೆ ಗಿಡನ ನಿಲ್ಲಿಸೋದು, ಆಮೇಲೆ ಅದನ್ನು ಹಣ್ಣು ಕೀಳೋದು, ಕಿತ್ತೋದನ್ನು ಟ್ಯಾಕ್ಟ್ರ್ ತುಂಬೋದ ಮೇಲೆ ಮಾರ್ಕೆಟಿಗೆ ಬಂದು ಬೆಲೆ ಇಲ್ಲ ಅಂದರೆ ತೊಗೊಂಬಂದು ಮೋರಿಗೆ ಚೆಲ್ಲೋದು. ಇಂತಹ ಪರಿಸ್ಥಿತಿಗಳನ್ನು ನಾವು ತುಂಬ ನೋಡ್ತಾನೆ ಇದ್ದೀವಿ. ಅದರಿಂದ ತರಕಾರಿ ಮಾರ್ತಕ್ಕಂಥ ನೋಡಿ, ಇಲ್ಲಿ ಮಾರ್ಕೆಟಲ್ಲಿ ಬೆಲೆ ಇರ್ಬೋದು ಟೊಮೆಟೊ ರೇಟು, ಆದರೆ ರೈತನ ಬೆಲೆ ಸಿಕ್ಕಿರಲ್ಲ. ರೈತನ ಸಿಕ್ಕೋದು ಎಲ್ಲೊಂದು 40 ರೂಪಾಯಿ ಸಿಕ್ಕಿದ್ರೆ ಇಲ್ಲಿ 100 ರೂಪಾಯಿ ಇರುತ್ತೆ, ಮಧ್ಯ 60 ರೂಪಾಯಿ ಸೋರಿಕೆಯಲ್ಲಿರುತ್ತೆ. ಇದು ಅವ್ರ ಹಣೆ ಬಾರವೋ, ಅಥವಾ ಇದನ್ನು ಯಾರು ಅರ್ಥ ಮಾಡ್ಕೊಳಕ್ಕೆ ಆಗದಿರೋ ಪರಿಸ್ಥಿತಿಯೋ, ಅಥವಾ ತಿನ್ನಲಿ ಬೆಳೆದಿರ್ತಕ್ಕಂಥ ರೈತನಿಗೆ ಒಂದು 80 ಪೈಸೆ ಕೊಟ್ಟು ಮಧ್ಯದಲ್ಲಿ ಆ ದಿನಕ್ಕೆ ಸುಖ ನೋಡ್ತಕ್ಕಂಥವ್ರಿಗೆ ಒಂದು 10 ಪೈಸೆ ತೊಗೊಳ್ಳಿ. ಅದು ಹಂಗಲ್ಲ. ಅವ್ರಿಗೆ 60 ಪೈಸೆ ಆಗಬೇಕು, ರೈತನಿಗೆ 40 ಪೈಸೆ ಸಿಗಬೇಕು. ಆ 40 ಪೈಸೆಯಲ್ಲಿ ಅವನು ಕಷ್ಟಾರ್ಜಿತ ಕೂಲಿ ಮತ್ತು ಅವ್ರು ಬೇಕು ಬೇಡ ಎಲ್ಲ ಪದಾರ್ಥಗಳು ಬೇಕಾಗಿರೋ ಒಂದು ಅದಕ್ಕೆ ಬೇಕಾದ ಲಾಗೋಡು ಎಲ್ಲ ಅದರಲ್ಲೇ ಸೇರ್ಕೋಬೇಕು. ಹೀಗೆ ಈ ಕಷ್ಟಗಳನ್ನು ನಾವು ನೋಡ್ತಾ ಇದ್ದೀವಿ. ಮಾರುಕಟ್ಟೆಗೆ ಹೋದರೆ, ಮಾಲ್ಗಳಲ್ಲಿ ನೋಡಿದ್ರೆ ಪ್ರತಿಯೊಂದಕ್ಕೂ ಲೇಬಲ್ ಇದೆ, ಇಂಥದಕ್ಕೆ ಇಷ್ಟೇ. ಅವ್ರು ಏನು ಮಾತಾಡೋಂಗಿಲ್ಲ, ಅದನ್ನು ತಂದ್ರೆ ಆ ಸ್ಕ್ಯಾನ್ ಮಾಡಿದ ತಕ್ಷಣ ಅಷ್ಟು ದುಡ್ಡು ಕಟ್ಟಾಗುತ್ತೆ. ಆದರೆ ತರಕಾರಿ ತರಬೇಕಾದ್ರೆ 10 ರೂಪಾಯಿ ಹೇಳಿದ್ರೆ ಅದನ್ನು ನಾವು 8 ರೂಪಾಯಿ ಕೊಡ್ತೀಯಾ, 4 ರೂಪಾಯಿ ಕೊಡ್ತೀಯಾ, 3 ರೂಪಾಯಿ ಕೊಡ್ತೀಯಾ, ಅಲ್ಲಿ ಚೌಕಾಸಿ ಮಾಡ್ತೀವಿ. ಮಾಲಲ್ಲಾದರೆ ಯಾವ ಚೌಕಾಸಿ ನಡೆಯಲ್ಲ. ಮಾಲಲ್ಲಿ ಅವ್ರು ಹೇಳಿದ್ದು, ನಾವು ಕೇಳಿದ್ದು, ಕೊಟ್ಟಿದ್ದು ಇಷ್ಟೇ. ಅದೇ ಮಾರುಕಟ್ಟೆಗೆ ಬಂದರೆ, ಹೂವಿನ ಅಂಗಡಿಗೆ ಬಂದರೆ, ಅಥವಾ ಏನಾದ್ರು ತಿನ್ನೋ ಪದಾರ್ಥಗಳ ಹತ್ರ ಬಂದರೆ ಅಲ್ಲಿ ಚೌಕಾಸಿ ಮಾಡ್ತೀವಿ. ಇದೆಲ್ಲ ತುಂಬ ಇತ್ತು. ಆದರೆ ಒಂದು ಅದೃಷ್ಟ ಏನು ಬದಲಾವಣೆ ಆಗಿದೆ ಅಂದರೆ, ನಾವು ಬದಲಾಗಿದ್ದೀವಿ ಅಂದರೆ, ಹಿಂದೆ ಹೋಟ್ಲುಗಳಲ್ಲಿ ಸಾಲದ ವ್ಯವಹಾರ ನಡೀತಿತ್ತು.
ಇವಾಗೂ ಅಲ್ಲೊಂದು ಇಲ್ಲೊಂದು ನಡೆಯುತ್ತೇನೋ, ಆದರೂ ತುಂಬ ಕಡಿಮೆ ಆಗಿಬಿಟ್ಟಿದೆ ಈಗ ಸಾಲ ಹಾಗಲ್ಲ, ಮೊದಲೇ ಬಿಲ್ ಕೊಟ್ಬಿಡ್ಬೇಕು, ಮೊದಲೇ ಕಾಸು ತೊಗೋಬೇಕು, ಇಡ್ಲಿಗೂ ಮೊದಲೇ ಕೊಡಬೇಕು, ದೋಸೆಗೂ ಮೊದಲೇ ಕೊಡಬೇಕು, ಕೊಟ್ಟು ಟೋಕನ್ ತೊಗೊಂಡು ಅಲ್ಲೋದ್ರೆ ಅವಾಗ ಟಿಫನ್. ಇದೊಂದು ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಾಂದರೆ ಅಡುಗೆ ಅವ್ರ ಕತೆ, ಪಾಪ ಹೋಟ್ಲುಗಳು ನಡೆಸೋವ್ರ ಕತೆ, ಅವ್ರು ನೋಡಿದ್ರೆ ನಾವು ತಿಂದಿರ್ತಕ್ಕಂಥ ಎಂಜಿನ್ ತಟ್ಟೆನ ತೊಳೆಯೋದಕ್ಕೂ ಒಬ್ಬರು ಕೂಲಿ, ಆ ಸ್ಥಳವನ್ನು ಶುದ್ಧಿ ಮಾಡೋದಕ್ಕೊಳಗೆ ಕೂಲಿ, ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ದಿನಸಿ ಪದಾರ್ಥ ತರ್ತಕ್ಕಂಥವ್ರು, ತರಕಾರಿ ಹಚ್ಚೋರು, ಇಷ್ಟು ಜನ ಕಷ್ಟಪಟ್ಟು ನಮಗೆ ತಿನ್ನೋದಕ್ಕೆ ಪದಾರ್ಥ ಕೊಟ್ಟರೆ ಹೊಟ್ಟೆ ತುಂಬ ತಿಂದು ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಹೋಗ್ಬಂತ ತೆಗೆದ್ಬಿಟ್ಟು ದುಡ್ಡು ನಾಳೆ ಕೊಡ್ತೀನಿ ಲೆಕ್ಕ ಬರ್ಕೊ. ಏನು ದುರಂಕಾರ ಅದು. ಯಾರು ಹೋಟ್ಲುಗಳಲ್ಲಿ ನೀವು ಏನಾದ್ರು ತಿಂದುಬಿಟ್ಟು ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅಂತ ಸಾಲ ಬರೆಸ್ತೀರಿ, ದುಡ್ಡು ಕೊಡ್ದಿರ ಬರ್ತೀರಿ, ನಿಜಕ್ಕೂ ನೀವು ತಿನ್ನೋದು ಅನ್ನ ಅಲ್ಲ, ಅದು ಬೇರೆಯೇ ಆಗುತ್ತೆ. ಯಾಕೆಂದರೆ ಆ ಅನ್ನವನ್ನು ನೀವು ತಿಂದಷ್ಟು ಕಾಲ ಆತ ನಿಮಗೆ ಕೊಡಬೇಕಾದ್ರೆ ನಗುಮುಖದಲ್ಲೇ ಕೊಡ್ತಾನೆ. ಆದರೆ ಅವನೊಳಗಡೆ ಇರ್ತಕ್ಕಂಥ ನೋವಿದೆಯಲ್ಲ, ಆ ನೋವಿನ ಪ್ರತಿ ಕಣಕಣವೂ ಸಹಿತ ನಿಮಗೆ ಮೂಟೆ ಆಗುತ್ತದೆ. ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಆರೋಗ್ಯ ಕೆಡೋದು, ಇಲ್ಲದ ಸಮಸ್ಯೆ ಎದುರಾಗೋದು. ಇದು 100ಕ್ಕೆ 100 ಸತ್ಯ. ಯಾರು ಹೋಟ್ಲುಗಳಲ್ಲಾಗಲಿ ಅಥವಾ ಪಾಪ ಈ ರಸ್ತೆಗಳ ಮೇಲೆ ಏನೋ ಗಾಡಿಗಳಿಟ್ಕೊಂಡು ಚಿತ್ರಾನ್ನ ಇಡ್ಲಿ ದೌರ್ಜನ್ಯ ಮಾಡೋದು ಅಲ್ಲಿ. ದೊಡ್ಡ ದೊಡ್ಡ ಹೋಟ್ಲಲ್ಲಿ ದೌರ್ಜನ್ಯ ಮಾಡಿದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ, ಇಲ್ಲಾಂದ್ರೆ ಇನ್ನೊಂದು ಮಾಡ್ತಾರೆ. ಆ ಪಾಪ ಏನೋ ಗಾಡಿಗಳಲ್ಲಿ ಇಟ್ಕೊಂಡು ಅವತ್ತಿನ ಕೂಲಿ ಅವತ್ತು ಬದುಕ್ತಿರ್ತಾರಲ್ಲ, ಅಂಥ ಕಡೆ ಹೋಗಿ ದೌರ್ಜನ್ಯ ಮಾಡ್ತಾರೆ ಕೆಲವು ನೀಚರು. ಅದು ಮಾಡಬಾರ್ದು. ನಿಜಕ್ಕೂ ಹೇಳ್ಬೇಕಂದ್ರೆ ಅಂತಹವ್ರನ್ನಂತೂ ಖಂಡಿತ ನೀವು ದೌರ್ಜನ್ಯ ಮಾಡಲೇಬಾರ್ದು. ಅವ್ರು ನಿಮಗೆ ಬಿಸಿ ಬಿಸಿ ಪದಾರ್ಥ ಕೊಡ್ತಾರೆ, ಒಳ್ಳೆ ಪದಾರ್ಥ ಕೊಡ್ತಾರೆ, ನಾಳೆಗೆ ಅಂತ ಫ್ರಿಜ್ ಇಲ್ಲ ಅವರಿಗೆ, ಅವತ್ತಿಂದ ಅವತ್ತು ಕ್ಲೋಸು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು. ಪಾಪ ಈ ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಬಂದು ಗುರುಳೆ ಅದು ಎಷ್ಟು ಸಮಸ್ಯೆ ಮಾಡ್ಬಿಡ್ತಾರೆ ಅಂದ್ರೆ, ತಿಂದ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಸೈಲೆಂಟಾಗಿ ಗಾಡಿ ತೊಗೊಂಡ್ಬಿಟ್ಟು ದುಡ್ಡು ಕೇಳಿದ್ರೆ ಹೊಡಿಯಕ್ಕೆ ಹೋಗೋದು ಅವೆಲ್ಲ. ಯಾಕೆಂದ್ರೆ ಒಳಗಡೆ ಇರುತ್ತಲ್ಲ ವಿಷ. ಹೌದು, ಒಳಗಡೆ ಅವ್ರು ಅಲ್ವಲ್ಲ, ಇನ್ನೊಬ್ರು ಇರ್ತಾರಲ್ಲ, ಅವ್ರು ಇದು ದರ್ಭ ಮಾಡ್ತಾರೆ. ಇದು ನಾನು ಸುಮಾರು ಕಡೆ ನೋಡಿದ್ದೀನಿ. ಆ ಪಾನಿಪುರಿ ಗಾಡಿಗಳಲ್ಲಿ ಲಕ್ಷಣವಾಗಿ ತಿಂದುಬಿಡೋದು, ಗಾಡಿ ಬುಯ್ 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 ಅಂತ ರೈಸ್ ಮಾಡೋದು. ಅವನ ಬೈಕೆ ದುಡ್ಡು ಕೇಳೋಂಗೆ ಇಲ್ಲ, ದುಡ್ಡು ಕೇಳಿದಂದ್ರೆ ಇಡೀ ಗಾಡಿ ಉರುಳಿಸು. ಹೌದು, ಯಾರಪ್ಪರ ಮನೆದ ಗಾಡಿ? ನಿನ್ನ ದೇಹದಲ್ಲಿ ಶಕ್ತಿ ಇರುವವರೆಗೂ ಈ ಆಟ. ಸ್ವಲ್ಪ ಕೈಗೋ ಕಾಲ್ಗೋ ಹುಳ ಬಿತ್ತು ಅನ್ಕೋ, ನಡಿಲಿಕ್ಕೆ ಆಗ್ತಿಲ್ಲ ಅನ್ಕೋ, ಗ್ಯಾಂಗ್ರಿಂಗ್ ಶುರುವಾಯಿತು ಅನ್ಕೋ, ಅಥವಾ ಇಲ್ಲದ ರೋಗ ಶುರುವಾಯಿತು ಅನ್ಕೋ, ಮೂಲೆ ಸೇರ್ಕೊಂಬಿಟ್ರೆ ನಿಮ್ಮ ಮನೇಲಿರ್ತಕ್ಕಂಥವ್ರು ಒಂದು ಲೋಟ ನೀರು ಕೊಡಲ್ಲ. ಇದು 100ಕ್ಕೆ 100 ಸತ್ಯ. ನಾವು ಇದನ್ನೆಲ್ಲವನ್ನೂ ಕಣ್ಣುಗಳಲ್ಲಿ ನೋಡಿದ್ದೀವಿ. ಯಾರು ದರ್ಪ ಮಾಡ್ತಾರೆ, ಯಾರು ನಾನು ನಂದು ಎಂಬತಕ್ಕಂಥ ಮದವಾತ್ಸರ್ಯದಲ್ಲಿ ನಡೀತಾರೆ, ದೇಹದಲ್ಲಿ ಶಕ್ತಿ ಇದೆ ಅಂತ ಶಕ್ತಿ ಇರ್ತಕ್ಕಂಥವನು ಇನ್ನಷ್ಟು ಶಕ್ತಿ ಇರ್ತಕ್ಕಂಥವ್ನು ಹೊಡೆಯಲ್ಲ. ಯಾರು ಅಮಾಯಕರಿರ್ತಾರೆ, ಯಾರು ಶಕ್ತಿಹೀನರಿರ್ತಾರೆ, ಯಾರು ಕೈಲಾಗೋದಿಲ್ಲ, ಯಾರು ಸಿಗಲಿಲ್ಲ ಅಂದರೆ ಮನೆಗೆ ಹೆಂಡ್ತಿಗೆ ಬಂದು ಮೂಲೆಗಿರ ತೊಗೊಂಡು ಅಥವಾ ಕೈಯೋ ಕೋಲೋ ಕಡ್ಡಿನೋ ಸೌಟೋ ಏನೋ ತೊಗೊಂಡು ಹೆಂಡ್ತಿ ಹೊಡಿಯೋದು. ಹೆಂಡ್ತಿರಿಗೆ ಹೊಡಿತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಹೊಡಿತಕ್ಕಂಥದ್ದು ದೊಡ್ಡ ಗಂಡಸ್ತನ ಅಲ್ಲ, ಅಥವಾ ದೊಡ್ಡತನ ಅಲ್ಲ. ಅದು ಯೋಚನೆ ಮಾಡಬೇಕು ಅವೆಲ್ಲನೂ. ಒಂದು ಸತಿ ಅವ್ರು ತಿರುಗಿ ಬಿದ್ದುಬಿಟ್ರೆ ಇವ್ರದ್ದು ಏನೂ ಬೆಳೆ ಕಳಬೇಯಲ್ಲ. ಯಾರ ಮನೆಯಲ್ಲಿ ಗಂಡಸರು ದಿನ ಬೆಳಗಾರ ಹೆಂಡ್ತಿ ನೋಡ್ಯಕ್ಕೆ ಹೋಗೋದು, ಆ ಹೆಂಡ್ತಿ ಅಡುಗೆ ಮನೆ ಬಚ್ಚಿಟ್ಕೋ, ರೂಮಲ್ಲಿ ಬಚ್ಚಿಟ್ಕೋ, ಹಾಸಿಗೆಯಲ್ಲಿ ಒದ್ಕೋ, ಅಥವಾ ಬೆಡ್ಶೀಟ್ ಒದ್ಕೊಂಡು ಮೂಲೆ ಸೇರ್ಕೋ. ಒಂದು ಸರ್ತಿ ಆ ಹೆಣ್ಣು ಮಗಳು ಏನಾದ್ರು ರೋಡಿಗೆ ಬರಲಿ, ಆ ಹೆಣ್ಣು ಮಗಳು ತಿರುಗಿ ಬೀಳಲಿ, ಇವ್ರ ಪರಿಸ್ಥಿತಿ ಏನು? ಕುಡಿದು ಬಂದಾಗ ಆಚೆ ಕಡೆ ಬೀಗ ಹಾಕಿ ಬಿದ್ದಿರೋ ಆಚೆ ಕಡೆ ಅಂತೇಳಿ ನಿಲ್ಲಿಸ್ಬಿಟ್ರೆ ನನಗೆ 2 ದಿವಸ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆ ಕಡೆ ಅವ್ರು ನಾನು ಏನಂದ್ರೂ ಪರವಾಗಿಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ಕುಡ್ದಿರ್ತಕ್ಕಂಥವ್ರನ್ನ ಹೊರಗಡೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಒಳಗಡೆ ಮಲಗಿಬಿಟ್ರೆ ನಿಮ್ಮ ಪರಿಸ್ಥಿತಿ ಏನು? ಚಳಿಗೆ ನಿಗರ್ಕೊಂಡ್ಬಿಡ್ಬೇಕಾಗತ್ತೆ. ಕುಡ್ದಿರುವಾಗ ಮೈ ಮೇಲೆ ತಣ್ಣೀರು ಬೀಳಬಾರ್ದು, ಕುಡ್ದಿರುವಾಗ ಥಂಡಿಗೆ ಸಿಗಬಾರ್ದು. ಅದಾದರೆ ಏನಾಗುತ್ತೆ? ಇಮ್ಮಿಡಿಯೇಟ್ ಸ್ಟ್ರೋಕ್ ಆಗುತ್ತೆ. ಒಂದು ಸತಿ ಸ್ಟ್ರೋಕ್ ಆಯಿತು, ಅಟ್ಯಾಕ್ ಆಯಿತು ಅಂದರೆ ಜೀವನ ಪೂರ್ತಿ ನಶ್ವರ ಆಗಿಬಿಡುತ್ತೆ. ಸಾಧ್ಯವಾದಷ್ಟು ಕುಡಿಯೋದಕ್ಕೆ ಮುನ್ನೆ ಯೋಚನೆ ಮಾಡಿ. ಯಾರ ಮನೆಯಲ್ಲಿ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಂಡಿದ್ದೀರಿ, ಯಾರ ಮನೆಯಲ್ಲಿ ಕುಡಿತದ ಒಂದು ಚಾಲು ಇಟ್ಕೊಂಡಿದ್ದೀರಿ, ಯಾರ ಮನೆಯಲ್ಲಿ ಕುಡಿತವನ್ನು ಅಭ್ಯಾಸ ಮಾಡಿಕೊಂಡು ಇಲ್ಲದ ದೌರ್ಜನ್ಯ ಮಾಡ್ತಿರ್ತಾರೆ. ನಮ್ಮನೆಯವ್ರು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ದೇವರು, ಅವರಷ್ಟು ಒಳ್ಳೆಯವರೇ ಅಲ್ಲ. ಸ್ವಲ್ಪ ಬೀಳುತ್ತೆ ನೋಡಿ ಹೊಟ್ಟೆಗೆ ಪಾಯಸನೋ ಅದು ಏನದು ಗಂಜಲ ಕುಡ್ದಂಗೆ ಕುಡ್ಕೊಂಡು ಬರ್ತಾರಲ್ಲ, ಸ್ವಲ್ಪ ಗಂಜಲ ಹೇಳಬಾರ್ದು. ಯಾಕೆಂದರೆ ಒಂದು ಗೋವಿನಿಂದ ಬರ್ತಕ್ಕಂತಹ ಆ ಅಷ್ಟು ಅಂಶಗಳು, ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ, ಇದೆಲ್ಲವನ್ನು ಕೊಡುವಂಥ ವಿಶ್ವಮಾತೆ ಗೋಮಾತೆ. ಅದಕ್ಕೆ ಏನು ಪದ ಹೇಳಬೇಕು, ಈ ವಾಹಿನಿ ಇಲ್ಲಿ ಕೂತ್ಕೊಂಡು ನಾನು ಏನು ಪದ ಹೇಳಬೇಕು ನನಗೆ ಗೊತ್ತಿಲ್ಲ. ಆದರೆ ಕುಡಿದು ಬಂದು ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಮತ್ತು ಅದಕ್ಕಿಂತ ಮುಖ್ಯವಾಗಿ 4 ಜನ ನೋಡ್ತಾರೆ ಎಂಬತಕ್ಕಂಥ ಪರಿಜ್ಞಾನ ಇಲ್ದಿರ ಕುಡಿದು ಮೈ ಮೇಲೆ ಬಿದ್ದಾಗ ಪಕ್ಕದ ಮನೆ ಇರ್ತಕ್ಕಂಥದ್ದು, ಎದುರು ಮನೆ ಇರ್ತಕ್ಕಂಥದ್ದು, ಬೀದಿಯಲ್ಲಿ ಹೋಗುವಂಥ ಗಂಡಸರು ನಿಮ್ಮ ಮನೆ ಹೆಂಡತಿನೋ ಮತ್ತು ನಿಮ್ಮ ಮಕ್ಕಳನ್ನೋ, ನಿಮ್ಮ ಮನೆ ಮಗಳನ್ನು ಯಾವ ರೀತಿ ನೋಡ್ತಾರೆ ಅಂತಕ್ಕಂಥ ಪರಿಜ್ಞಾನ ಇಲ್ದಿರ ಹೊಟ್ಟೆ ತುಂಬ ಕುಡಿದು ಬಂದು ಬೀದಿಗೆ ಬೀಳ್ತಕ್ಕಂಥವ್ರು, ಮನೇಲಿ ದೌರ್ಜನ್ಯ ಮಾಡ್ತಕ್ಕಂಥವ್ರು, ಅವರು ಒಳ್ಳೆತನ ಅಲ್ಲವೇ ಅಲ್ಲ. ಅದು ಸಭ್ಯತೆನೂ ಅಲ್ಲ, ಅದು ದರಿದ್ರಕ್ಕೆ ಅದೇ ಕಾರಣ. ಮನೆಗೆ ದರಿದ್ರ ಹೇಗೆ ಬರುತ್ತೆ ಅಂದರೆ ಈಗ ಇದರಿಂದ ಬರುತ್ತೆ. ಅದು ನೋಡೋಕ್ಕಾಗ್ದಿರ ಕಣ್ಣೀರು ಹಾಕ್ತಾರೆ, ಕಣ್ಣೀರು ಹಾಕಿದ್ರೆ ದರಿದ್ರ ಲಕ್ಷ್ಮಿ ಮೇಲೆ ತಾಂಡು ಮಾಡ್ತಾಳೆ. ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ಸ್ ಇದು. ಆದಷ್ಟು ಬದಲಾಯಿಸ್ಕೊಳ್ಳೋಣ.
ಜ್ಞಾನ ಚೆನ್ನಾಗಿದ್ದಾಗ, ಬುದ್ಧಿ ಚೆನ್ನಾಗಿದ್ದಾಗ ಮನೆಯಲ್ಲಿರ್ತಕ್ಕಂಥ ತಾಯಂದರು ಹೆಣ್ಣುಮಕ್ಕಳು ಫಸ್ಟು ಅವ್ರನ್ನ ಸರಿತಿದ್ದಿ ಬುದ್ಧಿ ಕಲಿಸೋದ್ರ ಬಗ್ಗೆ ಚಿಂತನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಆಷಾಢ ಶುಕ್ರವಾರ. ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ದೈವಾರಾಧನೆ, ಮಂಗಳೂರು ಪರಶುರಾಮ ಕ್ಷೇತ್ರ, ಈ ಒಂದು ದೈವಾರಾಧನೆಯನ್ನು ನೋಡ್ತಕ್ಕಂಥದ್ದೇ ಒಂದು ವಿಶೇಷ. ಆ ಆರಾಧನೆಯ ಸಮಯದಲ್ಲಿ ಆ ಒಂದು ವೈಬ್ರೇಷನ್ಸ್ ಆಗಲಿ, ಆ ಒಂದು ದೈವವನ್ನು ನೋಡ್ತಕ್ಕಂಥದ್ದಾಗಲಿ, ದೈವ ನುಡಿಯನ್ನು ನೋಡ್ತಕ್ಕಂಥದ್ದಾಗಲಿ, ದೈವ ನರ್ತನೆಯನ್ನು ನೋಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದೂ ಕೂಡ ಆ ಒಂದು ಕಂಗಳಿಗೆ ಆನಂದ ಅಂತಲೇ ಹೇಳ್ಬೋದು, ಒಂದು ಸಂತಸ ಅಂತಲೇ ಹೇಳ್ಬೋದು, ಏನೋ ಒಂದು ರೀತಿ ಮನಸ್ಸಿಗೆ ಖುಷಿ ಅಂತಲೇ ಹೇಳ್ಬೋದು, ಮತ್ತು ಒಂದು ಧೈರ್ಯವೂ ಕೂಡ ಹೌದು, ಆ ಒಂದು ಗಾಂಭೀರ್ಯವೂ ಕೂಡ ಹೌದು. ಆ ಒಂದು ಜಾಗದಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಪರಾಕಾಷ್ಠೆ ಸಂಪೂರ್ಣವಾಗಿ ಭಗವಂತನಿಗೆ ಲೀನವಾಗಿ ಹೋಗಬೇಕು. ಅಲ್ಲೇನಾದರೂ ನಾವು ಒಂದು ಚೂರು ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ದೊಡ್ಡ ಮಟ್ಟದ ಆ ಒಂದು ಏನಂತಾರೆ ಕೆಟ್ಟದಾಗ್ಲಿಕ್ಕೆ ಅದೊಂಚೂರು ದಾರಿ ಆಗ್ಬಿಡುತ್ತೆ. ಯಾಕೆಂದ್ರೆ ದೈವಾರಾಧನೆ ಅಂದ್ರೇ ಒಂದು ಪವಿತ್ರ ಆರಾಧನೆ. ದೈವಾರಾಧನೆಯನ್ನ ನಿಂದನೆ ಮಾಡಬಾರದು. ಹೌದು ಗುರುಗಳೇ, ಹೌದು. ಆ ದೈವ ನರ್ತಕರನ್ನ ದೂಷಣೆ ಮಾಡಬಾರದು. ಹೌದು. ದೈವ ನರ್ತಕರ ಬಗ್ಗೆ ಕೇವಲವಾಗಿ ಮಾತಾಡಬಾರದು. ಯಾಕೆಂದರೆ ದೈವ ನರ್ತಕರು ತಮಗೆ ಅರಿವಿಲ್ಲದಂಥ ರೀತಿ ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನವಾಗಿ ಭಗವಂತನೇ ತಾನಾಗಿ ನಿಂತು ಆಟ ಆಡ್ತಿರ್ತಾರೆ, ಅಲ್ಲಿ ಕುಣಿತಾ ಇರ್ತಾರೆ. ಯಾತಕ ಇಷ್ಟೆಲ್ಲ ವಿಚಾರಗಳನ್ನು ಶ್ರೀನಿವಾಸ್ ಶರ್ಮಾ ಹೇಳ್ತಿದ್ದಾರೆ ಅಂದರೆ, ಇದೇ ಬರ್ತಕ್ಕಂತಹ ಗುರುಪೌರ್ಣಮಿ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಪೌರ್ಣಮಿ ಪ್ರತಿ ಮಾಸ ಪ್ರತಿ ಹುಣ್ಣಿಮೆಯಂದು ಮಹರ್ಷಿ ಮಂದಿರದಲ್ಲಿ ಒಂದೊಂದು ವಿಶೇಷಗಳು ನಡೀತಾನೆ ಹೋಗುತ್ತೆ. ಪ್ರತಿ ಹುಣ್ಣಿಮೆ ಒಂದೊಂದು ವಿಶೇಷಗಳು ನಡೀತಕ್ಕಂತಹ ಕಾಲ ಆದ್ದರಿಂದ ಇದೇ ಬರ್ತಕ್ಕಂಥ ಪೌರ್ಣಮಿ ಅಂದರೆ 3ನೇ ತಾರೀಕು ಸಂಧ್ಯಾಕಾಲ ಮಂತ್ರದೇವತೆ ಅಥವಾ ಒಂದು ಕೋಲ ಇದನ್ನು ಮಹರ್ಷಿ ಮಂದಿರದಲ್ಲಿ ಮಾಡಬೇಕು ಅಂತ ಮಂತ್ರದೇವತೆ ಕೋಲ ನರ್ತಕರನ್ನು ನಾವು ಅಪೇಕ್ಷೆಯಿಂದ ಅವ್ರನ್ನ ಕೇಳಿದ್ವಿ. ನಮ್ಮ ಆಶ್ರಮದಲ್ಲೂ ಸಹಿತ ಒಮ್ಮೆ ಕೋಲ ಆಗಬೇಕು, ಅಲ್ಲಿ ಮಂತ್ರದೇವತೆಯ ವಿಶೇಷವಾಗಿರ್ತಕ್ಕಂಥ ನರ್ತನ ಆಗಬೇಕು, ಆ ದೇವರ ಒಂದು ಆವೇಶ ಅಲ್ಲಿಯೂ ಆಗಬೇಕು ಅಂತ ನಾವು ಅಪೇಕ್ಷೆಯನ್ನು ಮುಂದಿಟ್ಟಿವಿ. ಮೊದಲು ಬಂದ ನುಡಿ ಸಾಧ್ಯವಿಲ್ಲ, ಸಮುದ್ರವನ್ನು ದಾಟೋದಿಲ್ಲ, ನಾವು ಈ ಭಾಗದಿಂದ ಆ ಭಾಗಕ್ಕೆ ಬರೋದಿಲ್ಲ ಎಂಬತಕ್ಕಂಥದ್ದು. ಅದಾದ ನಂತರ ಭಗವಂತನ ಮತ್ತಷ್ಟು ಪ್ರಾರ್ಥನೆ ನಾವು ಮಾಡಿದ್ವಿ. ಪ್ರಾರ್ಥನೆ ಮಾಡಿದಾಗ ಅವರ ಹಸನ್ಮುಖಿತನ, ಅವರ ನಗುಮುಖ ಒಪ್ಪಿಗೆಯನ್ನು ಕೊಟ್ಟು ಇದೇ ಬರ್ತಕ್ಕಂಥ ಹುಣ್ಣಿಮೆ ಸಂಧ್ಯಾಕಾಲ ಮಂತ್ರದೇವತೆ ಆ ಕೋಲನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ, ಬೆಂಗಳೂರಿನ ಉತ್ತರದ ಮಹರ್ಷಿ ಮಂದಿರ, ಮೊನ್ನೆ ಅಷ್ಟೇ ಲಕ್ಷ್ಮೀಭೂವರಹ ಸಾಲಿಗ್ರಾಮ ಇಟ್ಟಂಥ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕೋಲ ಆಗಬೇಕು, ಅಲ್ಲಿ ದೈವ ನರ್ತನ ಮಾಡಬೇಕು, ಅಲ್ಲಿ ವಿಶೇಷವಾದಂತಹ ದೇವರ ಆರಾಧನೆ ಆಗಬೇಕು ಎಂಬತಕ್ಕಂಥ ಮನಸ್ಸು ನಮ್ಮದಾಗಿತ್ತು. ಉದ್ದೇಶ ಅಲ್ಲಿ ಲಕ್ಷ್ಮೀಭೂವರಹ ಸ್ವಾಮಿ ಸತತ 11 ದಿನಗಳು ಎಲ್ಲ ಭಕ್ತರಿಗೂ ದರ್ಶನವನ್ನು ಕೊಟ್ಟು ನಿಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸಿರ್ತಕ್ಕಂಥದ್ದನ್ನು ಇಡೀ ರಾಜ್ಯವೇ ಕಂಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿರ್ತಕ್ಕಂಥವರು ಸಾಕಷ್ಟು ಜನ ಭಕ್ತರು ಭಗವಂತನ ದರ್ಶನ ಮಾಡಿದ್ದಾರೆ. ಎಷ್ಟೋ ಜನ ಯೂಟ್ಯೂಬರ್ಸು ಅವರು ಬಂದು ಯೂಟ್ಯೂಬಲ್ಲಿ ಮಾಡಿ ಅದರದ್ದೊಂದು ವಿಶೇಷವಾಗಿರ್ತಕ್ಕಂಥ ರೀತಿ ಎಲ್ಲರಿಗೂ ಅದರ ಪ್ರಚಾರವನ್ನು ಕೊಟ್ಟಿದ್ದಾರೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತಾ ಇದೆ. ಎಷ್ಟೋ ಸುದ್ದಿವಾಹಿನಿಗಳು ಸಹಿತ ಸ್ವಯಂ ಅವರು ಬಂದು ಈ ಒಂದು ಕಾಯಕವನ್ನು ಲಕ್ಷ್ಮೀಭೂವರಹ ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಪ್ರಚಾರ ಮಾಡಿದ್ದಾರೆ. ಆದರೆ ಇದೇ ಹುಣ್ಣಿಮೆಯಂದು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅದರಲ್ಲೂ ಮಹರ್ಷಿ ಮಂದಿರದಲ್ಲಿ ಅಲ್ಲಿ ನಡೀತಕ್ಕಂಥ ಕೋಲ ಅದ್ಭುತವಾಗಿರ್ತಕ್ಕಂಥದ್ದು. ಮಂತ್ರದೇವತೆ ಕೊರಗಜ್ಜ, ಮಂತ್ರದೇವತೆ ಅಥವಾ ದೇವರ ಸಾನ್ನಿಧ್ಯ ವಿಶೇಷವಾಗಿರ್ತಕ್ಕಂಥದ್ದು ಇದೆಲ್ಲ ಮಂಗಳೂರು ಭಾಗದಲ್ಲೇ ಹೋಗಿ ನೋಡಬೇಕಾಗಿತ್ತು. ಮಂಗಳೂರು ಆ ಭಾಗದಲ್ಲಷ್ಟೇ ಸೀಮಿತವಾಗಿರ್ತಕ್ಕಂಥದ್ದನ್ನು ನಮ್ಮ ಅಪೇಕ್ಷೆ ಜೊತೆಗೆ ಶ್ರದ್ಧೆಯಿಂದ ಭಕ್ತಿಯಿಂದ, ಇದು ದರ್ಪವಲ್ಲ ಶ್ರದ್ಧಾಭಕ್ತಿಯಿಂದ ಮಂಗಳೂರಿಗೆ ಹೊರಟು ಅಲ್ಲಿರ್ತಕ್ಕಂತಹ ಈ ಒಂದು ಕೋಲ ನರ್ತಕರನ್ನು ಪ್ರಾರ್ಥನೆ ಮಾಡಿ ಕೇಳಿ, ನೀವು ಬರಬೇಕು ನಮ್ಮ ಭಾಗಕ್ಕೆ, ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಈ ಕಾಯಕ ನಡಿಬೇಕು ಅಂತ ಕೇಳಿ ಅವ್ರನ್ನ ಒಪ್ಪಿಸಿ ಈ ಕಾಯಕವನ್ನು ಮಾಡ್ತಾ ಇದ್ದೀವಿ. ಯಾರು ನೋಡಲಿಕ್ಕೆ ಇಚ್ಛೆ ಇದೆ, ಈ ಒಂದು ಕಾಯಕದಲ್ಲಿ ಭಾಗವಹಿಸಬೇಕು ಎಂಬತಕ್ಕಂಥ ಸಂತೋಷ ನಮಗಿದ್ದರೆ ಮಂಗಳೂರು ಅಲ್ಲಿ ನಡೀತಕ್ಕಂಥ ಕೋಲ ಹತ್ತಿರದಲ್ಲಿ ಹೋಗಿ ನೋಡಲಿಕ್ಕಾಗಲ್ಲ, ಇಲ್ಲಾದರೂ ನಾವು ನೋಡಬೇಕು ಅಂತ ನಿಮಗೆ ಅನಿಸಿದ್ರೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದಷ್ಟು ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರ ಸಿಗಬೇಕು ಅಂದರೆ ಸಂಧ್ಯಾಕಾಲ ನಡೀತಕ್ಕಂಥ ಹುಣ್ಣಿಮೆಯ ದಿನ ಸಂಜೆ ನಡೀತಕ್ಕಂಥ ಈ ಕೋಲ ದರ್ಶನ ತಾವೆಲ್ಲರೂ ಮಾಡಿ. ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಕೋಲ ಪ್ರದರ್ಶನ
ಬಹಳ ಅದ್ಭುತವಾದಂಥದ್ದು. ದೇವರ ಆ ನೃತ್ಯ ದರ್ಶನ ಮಾಡತಕ್ಕಂಥ ಭಾಗ್ಯ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಇನ್ನು ಆಷಾಢ ಮಾಸ ಮುಂದುವರಿತಾ ಇತ್ತು, ಎಲ್ಲಿಂದ ಎಲ್ಲಿಗೋ ಬಂತು. ಹೌದು, ಕೊನೆಗೆ ನಾವು ಕುಡಿತದ ಚಟದ ಬಗ್ಗೆ ಮಾತಾಡಿದ್ದಾಯಿತು. ಹೌದು, ಇದೆಲ್ಲ ಸಂಪ್ರದಾಯ, ಇದೆಲ್ಲ ಪದ್ಧತಿ. ಆದರೆ ಮನಸ್ಸು ನೊಂದುಕೊಂಡು ಆ ಮಾತುಗಳನ್ನ ಆಡಬೇಕಾಯಿತು. ಆಡುವಂತಹ ವೇಗದ ಮಾತಲ್ಲಿ ಏನಾದರೂ ಅಪಸ್ವರ ಬಂದಿದ್ದರೆ, ನಿಮ್ಮ ಮನಸ್ಸು ನೊಂದಿದ್ದರೆ ನಾನು ಕ್ಷಮೆ ಯಾಚಿಸ್ತೀನಿ. ಯಾಕೆಂದರೆ ನನಗೆ ಬಾಧೆ ಆಗುತ್ತೆ. ಆ ತಾಯಂದರು, ಹೆಣ್ಣು ಮಕ್ಕಳು, ನಮ್ಮಪ್ಪ ಹೀಗೆ, ನನ್ನ ಗಂಡ ಹೀಗೆ ಅಂತ ಒಬ್ಬೊಬ್ಬರು ಹೆಣ್ಮಕ್ಳು ಹೇಳುವಾಗ ನನಗೂ ಕಣ್ಣೀರು ಬರುತ್ತೆ. ಯಾಕೆಂದರೆ ನಾವೆಲ್ಲರೂ ಸಹಿತ ಸುಖ ಸಂತೋಷದಿಂದ ಇರಬೇಕು. ಒಂದು ಹೆಣ್ಣು ಮಗಳು ನನ್ನ ಮಗಳು ಚೆನ್ನಾಗಿರಲಿ ಅಂತ ತಂದೆ ತಾಯಿ ಮದುವೆ ಮಾಡಿ ಕೊಡ್ತಾರೆ. ಆಕೆಯನ್ನು ನೋಡಿ ನೋಡಿ ಇವತ್ತು ಸರಿ ಹೋಗ್ತಾನೆ ಅಳಿಯ, ನಾಳೆ ಸರಿ ಹೋಗ್ತಾನೆ ಅಳಿಯ, ಇವತ್ತು ನಾಳೆ ಅಂದು ಅತ್ತೆ ಮಾವ ಸೋತು ಬಿಡ್ತಾರೆ. ನಿನ್ನ ಹಣೆ ಬರ ಅನುಭವಿಸಮ್ಮ ಅಂತ ಬಿಡ್ತಾರೆ. ಹೆಂಡತಿಗೆ ಹಣೆ ಬರ, ಆತನ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಕ್ಕಳಿಗೆ ಏನು ಹಣೆ ಬರ. ಆ ಮಕ್ಕಳು ನಮ್ಮಪ್ಪ ಕುಡಿತಾನೆ, ನಮ್ಮಪ್ಪ ಕುಡಿದು ಮನೆಗೆ ಬಂದು ಗಲಾಟೆ ಮಾಡ್ತಾನೆ. ಓದುವಂಥ ಹೆಣ್ಣುಮಕ್ಕಳು, ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣುಮಕ್ಕಳು, ಬುದ್ಧಿ ಇರ್ತಕ್ಕಂಥ ಹೆಣ್ಣುಮಕ್ಕಳು, 4-6 ಜನ ಒಂದು ಸ್ಥಾನಮಾನ ಕೊಡಬೇಕಾಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ನಿಮ್ಮಪ್ಪ ಕುಡುಕ ಅಂದ್ಬಿಟ್ರೆ, ನಿಮ್ಮಪ್ಪ ಕುಡಿದು ಬಂದು ಮನೇಲಿ ಹಿಂಗೆ ತೂಗ್ಲಾಡ್ತಾನಲ್ಲ, ಗಲಾಟೆ ಮಾಡ್ತಾನೆ ಅಂದರೆ, ನಿಮ್ಮಪ್ಪ ಕುಡಿದು ಅಲ್ಲೆಲ್ಲೋ ಮೋರಿ ಹತ್ರ ಬಿದ್ದಿದ್ದ ಅಂದರೆ, ಆ ಹೆಣ್ಣುಮಕ್ಕಳು, ಆ ಮನೆ ಮಕ್ಕಳು ಬರೀ ಹೆಣ್ಣುಮಕ್ಕಳು ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಇದು ದೊಡ್ಡ ಸಮಸ್ಯೆ ಅಲ್ವಾ, ತೊಂದರೆ ಅಲ್ವಾ. ಇದನ್ನು ಸರಿಪಡಿಸ್ಕೋಬೇಕು. ಇಲ್ಲಿದ್ದಾಳೆ ಬೋಳು ದಾರಿದ್ರ್ಯ ಲಕ್ಷ್ಮಿ, ಆ ಲಕ್ಷ್ಮಿನ ದೂರ ಮಾಡಿ. ಆ ಲಕ್ಷ್ಮಿನ ದೂರ ಮಾಡಿದ್ರೆ ನಿಮ್ಮ ಮನೆ ಸಂಪನ್ನವಾಗುತ್ತೆ, ನಿಮ್ಮ ಮನೇಲಿ ಸಮೃದ್ಧಿತನ ಇರುತ್ತೆ, ನಿಮ್ಮ ಇಡೀ ಕುಟುಂಬ ಯಶಸ್ಸಾಗುತ್ತೆ. ಹಾಗೆ ಮುಂದಿನ ಭಾಗದಲ್ಲಿ ಇವತ್ತು ಆಷಾಢ ಶುಕ್ರವಾರ, ಇವತ್ತು ತಾಯಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ ಏನು ಮಾಡಿದ್ರೆ ಚೆನ್ನ, ಅದರದ್ದೊಂದು ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೂತ್ಕೊಳ್ಳಿ. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನನಗಂತೂ ಒಂದು ಕಾತುರತೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಗುರುಗಳು. ಏನು ತಂತ್ರಸಾರ? ಯಾಕೆಂದರೆ ಆಷಾಢ ಮಾಸದ ಈ ಒಂದು ಶುಕ್ರವಾರದಂದು ಮಾಡತಕ್ಕಂಥ ತಂತ್ರಸಾರ ಇದು ನಿಜಕ್ಕೂ ಶಕ್ತಿಯುತ ಅಂತಲೇ ಹೇಳ್ಬೋದು. ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರವನ್ನು ತಿಳ್ಕೊಳ್ಳಿಕ್ಕೆ ನಾನಂತೂ ನಿಜಕ್ಕೂ ಕಾತರದಿಂದ ಕಾಯ್ತಾ ಇದ್ದೀನಿ. ಅದರ ಜೊತೆಗೆ ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕು. ಬಹಳ ವಿಶೇಷವಾಗಿ ದಿನ ವಿಶೇಷತೆಯನ್ನು ಕೂಡ ತಿಳಿಸ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ, ಅದರ ಜೊತೆಗೆ ಆ ಒಂದು ತಂತ್ರಸಾರ ಗುರುಗಳೇ, ಅದರ ಬಗ್ಗೆ ತಿಳಿಸ್ಬೇಕು. ಇವತ್ತು ನಮ್ಮ ಜೀ ಕನ್ನಡದ ಮುಖ್ಯಸ್ಥರನ್ನು, ರಾಘವೇಂದ್ರ ಹುಣಸೂರನ್ನ ಮತ್ತು ಆಂಟೋನಿ ದಾಸನ್ನ ಮತ್ತು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟವರನ್ನು ಎಲ್ಲರನ್ನೂ ಕೂಡಿಸ್ಕೊಂಡು ಮಾತಾಡಬೇಕು ಅಂತಿದ್ದೇನೆ. ಏನು ಗುರುಗಳೇ? ಆಷಾಢದಲ್ಲಿ ಒಂದು ಅರ್ಧ ಗಂಟೆ ಜಾಸ್ತಿ ಮಾಡಿಕೊಡಿ, ಸಮಯ ನಮಗೆ ಸಾಕಾಗ್ತಿಲ್ಲ. ಹೌದು ಹೌದು. ಯಾಕೆಂದರೆ ಈ ಸಮಯ ನಮಗೆ ಸಾಕಾಗ್ತಾ ಇಲ್ಲ. ವಿಚಾರ ಮುಟ್ಟಿಸ್ಬೇಕು. 9 ವರ್ಷದಿಂದ ನಿರಂತರವಾಗಿ ನಡೆದು ಬಂದಂತಹ 9ನೇ ವರ್ಷದ ಸಂಭ್ರಮ ಆಚರಣೆ ಮಾಡಿಕೊಳ್ತಿರ್ತಕ್ಕಂಥ ಈ ಕಾರ್ಯಕ್ರಮ ಆದರೂ ವಿಚಾರಗಳೆಂಬತಕ್ಕಂಥದ್ದು ಎಷ್ಟಿದೆ, ವಿಚಾರಧಾರೆ ಎಂಬತಕ್ಕಂಥದ್ದು ಸಾಕಷ್ಟು ವಿಚಾರಧಾರೆಗಳು ತುಂಬುತ್ತಾ ಇದೆ. ಅಂದರೆ ಮನುಷ್ಯನ ಆಗು ಹೋಗುಗಳ, ಬೇಕು ಬೇಡಗಳ ಪ್ರತಿಯೊಂದರ ಬಗ್ಗೆ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತು ಮುಗೀತು, ಇವತ್ತಿಗಾಯಿತು, ಇದು ಕಡೆ, ಇದು ಕೊನೆ, ಆ ಮಾತೇ ಇಲ್ಲ ಇಲ್ಲಿ. ನೊಂದು ಬೆಂದಿರ್ತಕ್ಕಂಥವರಿಗೆ ಒಂದಷ್ಟು ಜೀವನದ ದಾರಿ ದೀಪಗಳನ್ನು ತೋರಿಸ್ತಕ್ಕಂಥದ್ದೇ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ. ಹಾಗೆ ಅದ್ಭುತವಾದಂತಹ ತಂತ್ರಸಾರ, ಸಣ್ಣ ಪ್ರಯೋಗ, ಖರ್ಚಿಲ್ಲ. ಆದರೆ ಮಾಡಿದ್ರೆ ಮಾತ್ರ ನೀವೇನು ಸಂಕಲ್ಪ ಮಾಡಿರ್ತೀರಿ ಆ ಸಂಕಲ್ಪವನ್ನು ಪೂರ್ತಿ ಮಾಡ್ಕೊಳ್ತೀರಿ. ಚುಟುಕಾಗಿ ವೇಗವಾಗಿ ಅದನ್ನು ಹೇಳ್ತೀನಿ, ಬರ್ಕೊಳ್ಳಿ ಅಥವಾ ರೆಕಾರ್ಡ್ ಮಾಡ್ಕೊಳ್ಳಿ. ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಬೇಗ ಮೊಬೈಲ್ ಆನ್ ಮಾಡ್ಕೊಳ್ಳಿ, ಬರ್ಕೊಳ್ಳೋದಾದ್ರೆ ಪೇಪರ್ ಪೆನ್ನು ಸಿದ್ಧತೆ ಮಾಡ್ಕೊಳ್ಳಿ. ಅಥವಾ ಈ ಕಾರ್ಯಕ್ರಮನ ಪುನಃ ನೀವು ನೋಡ್ಬೋದಾದರೆ ಮಧ್ಯಾಹ್ನ 12 ಗಂಟೆ ನಂತರ ನಮ್ಮ ZEE5 ಮತ್ತೊಮ್ಮೆ ನೋಡಿ, ಆಗ ಪೂಜಾ ಅನುಷ್ಠಾನವನ್ನು ಮಾಡಿ. ಆದರೆ ಇವತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ, ಸಂಜೆಯ ಗೋಧೂಳಿ ಲಗ್ನ, ಗೋವುಗಳು ಮನೆಗೆ ಬರುವ ಕಾಲ, ತಾಯಿ ಲಕ್ಷ್ಮಿ ಬರುವ ಕಾಲ, ಆಗ ಮಾಡಬೇಕು ಈ ಕಾರ್ಯಕ್ರಮವನ್ನು. ಅದಾದ ನಂತರ ನಿಮ್ಮ ಅನುಕೂಲತೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಆದರೆ ಅದಕ್ಕೂ ಮುನ್ನ ಇವತ್ತಿನ ಪಂಚಾಂಗವನ್ನು ನಾವು ನೋಡಬೇಕು. ಇಷ್ಟು ಸಿದ್ಧತೆ ನೀವು ಮಾಡ್ಕೊಳ್ಳಿ. ಪಂಚಾಂಗ ನೋಡಿದ ನಂತರ ವಿಚಾರವನ್ನು ಮುಟ್ಟಿಸ್ಬಿಡ್ತೇನೆ. ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂತ್ರದೇವತೆ ಬಗ್ಗೆ ಹೇಳಿದ್ದೇನೆ, ಕೋಲ ಬಗ್ಗೆ ಹೇಳಿದ್ದೇನೆ. ಕೋಲ ನಡೀತಕ್ಕಂಥ ಸಮಯ ಸಂಧ್ಯಾಕಾಲ. ಆದರೆ ವ್ಯವಸ್ಥೆ, ದರ್ಶನ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನೇ ಆದರೂ ತಾಯಿ ಮಹಾಲಕ್ಷ್ಮಿಯ ಮಂತ್ರದೇವತೆಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹುಣ್ಣಿಮೆಯ ವಿಶೇಷವಾದ ಕಾರ್ಯಕ್ರಮ ಮಹರ್ಷಿ ಮಂದಿರದಲ್ಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ
ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ. ಆಷಾಢ ಮಾಸದ ಶುಕ್ಲಪಕ್ಷದ ವಿಶೇಷವಾಗಿರ್ತಕ್ಕಂಥ ಈ ದಿನ, ಅದರಲ್ಲೂ ಇವತ್ತು ಬಹಳ ವಿಶೇಷವಾದಂತಹ ಶುಕ್ರವಾರ, ದ್ವಾದಶಿ ಇವತ್ತು, ಅದರಲ್ಲೂ ಏಕಾದಶಿ ನಿನ್ನೆ ಆಯಿತು. ಬಹಳ ವಿಶೇಷವಾದಂಥದ್ದು. ಸಾಕಷ್ಟು ಕಡೆ ನಿನ್ನೆ ಮುದ್ರಾಧಾರಣೆ ಆಗಿದೆ. ಮುದ್ರಾಧಾರಣೆ ಆದ ನಂತರ ದ್ವಾದಶಿ ಪಾರಾಯಣ ಇವತ್ತು ಬೆಳಗ್ಗೆ ಬೇಗ ಇಷ್ಟೊತ್ತಿಗಾಲೇ ಊಟ ಆಗೋಗ್ಬಿಟ್ಟಿರುತ್ತೆ. ಎಲ್ಲರೂ ಊಟವನ್ನು ಬೆಳಗ್ಗೆ ಅಂದರೆ ಏಕಾದಶಿ ಸಂಪೂರ್ಣ ಉಪವಾಸ ಇರತಕ್ಕಂಥವ್ರು ದ್ವಾದಶಿ ಬೆಳಗ್ಗೆ ಬೇಗ ದೇವರ ದರ್ಶನ ಮಾಡಿ ಊಟ ಮಾಡತಕ್ಕಂಥದ್ದು ಪದ್ಧತಿ ಇರಲಿ. ಏಕಾದಶಿ, ದ್ವಾದಶಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿಶಾಖ ನಕ್ಷತ್ರ ಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಹಾಗೆ ಇವತ್ತು 30/6/2023 ಇವತ್ತಿನ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಹಾಗೆ ಹುಣ್ಣಿಮೆಯ ಕಾರ್ಯಕ್ರಮದ ಬಗ್ಗೆ, ಮಹರ್ಷಿ ಮಂದಿರದ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಅಂತೂ ಅದ್ಭುತವಾದಂತಹ ಕಾರ್ಯಕ್ರಮ ಇದೆ. ಅಂದರೆ ಲಕ್ಷ್ಮೀ ಸ್ವಾಮಿಯನ್ನು ಮನೆಯಲ್ಲೇ ಕೂತು ಆರಾಧನೆ ಮಾಡ್ತಾ ನೋಡುವಂಥ ಕಾಲ. ಅದೃಷ್ಟ ಕಲಿಯುಗದಲ್ಲಿ ಇಂತಹದ್ದೊಂದು ಪವಾಡಗಳು, ಇಂತಹ ಒಂದು ವಿಶೇಷತೆಗಳು ಆಗಿಂದಾಗಲೇ ಭಗವಂತನ ಕರುಣೆಯಿಂದ ಮಾತ್ರ ಸಾಧ್ಯ. ಮಹರ್ಷಿ ಮಂದಿರದಲ್ಲಿ ಸತತ 11 ದಿನದ ಜನದ ಜಾತ್ರೆ. 11 ದಿನ ಅಷ್ಟು ಜನಗಳು ಬಂದು, ಅಷ್ಟು ಜನ ಭಕ್ತ ಮಹಾಶಯರು ಬಂದು ವಿಶೇಷವಾದಂಥ ದರ್ಶನವನ್ನು ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥ ಆ ಸುಂದರ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ಳೋದಿದೆಯಲ್ಲ, ಅದೊಂದು ವೈಭೋಗ. ಈಗ ಅನುಷ್ಠಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಬರ್ಕೊಳ್ಳಿ. ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಅರಿಶಿಣವನ್ನು, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಅರಿಶಿಣ ಪುಡಿ. ಈ ಅರಿಶಿಣದಲ್ಲೇ ತಾಯಿ ಮಹಾಲಕ್ಷ್ಮಿನಲ್ಲಿ ನಿಂತಿದ್ದಾಳೆ ಇವತ್ತು. ಅರಿಶಿಣ ಬೇಕು. ಆದರೆ ಅದರ ಮೊದಲು ನೀವು ಈ ಅನುಷ್ಠಾನವನ್ನು ಎಲ್ಲಿ ಮಾಡ್ತೀರಿ? ದೇವರ ಸಾನ್ನಿಧ್ಯದಲ್ಲಿ ಮಾಡ್ತೀರಾ, ಅಥವಾ ಹಾಳಲ್ಲಿ ಮಾಡ್ತೀರಾ, ಅಥವಾ ದೇವರ ಪೀಠದ ಹತ್ರ ಮಾಡ್ತೀರಾ, ಎಲ್ಲಿ ಮಾಡ್ತೀರಿ, ಅಥವಾ ಒಂದು ಮನೆ ಮೇಲೆ ಮಾಡ್ತೀರಾ? ಅದು ನಿಮಗೆ ಬಿಟ್ಟು ವಿಚಾರ. ಮನೆ ಮೇಲೆ ಮಾಡಿ, ಸ್ಥಳದಲ್ಲಿ ಎಲ್ಲೇ ಮಾಡಿ, ಮೊದಲು ಸ್ಥಳವನ್ನು ಶುದ್ಧಿ ಮಾಡಿದ ನಂತರ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಅಪ್ಪಟವಾಗಿರ್ತಕ್ಕಂಥ ಅರಿಶಿಣವನ್ನು ತೆಗೆದುಕೊಳ್ಳಿ. ಅರಿಶಿಣದಿಂದ ಮೊದಲೊಂದು ನಕ್ಷತ್ರವನ್ನು ಬರೀರಿ. ಅರಿಶಿಣದಿಂದ ನಕ್ಷತ್ರವನ್ನು ಬರೀಬೇಕು. 6 ರೇಖೆ ಇರತಕ್ಕಂಥ ನಕ್ಷತ್ರ ಬರೆದಾದ ಮೇಲೆ ಅದಕ್ಕೆ 4 ರೇಖೆಗಳು, ಒಂದು ಬಾಕ್ಸನ್ನು ಬರೀರಿ. ನಕ್ಷತ್ರ ಒಳಗಿರಬೇಕು, 4 ರೇಖೆಗಳು ಒಳಗಿರಬೇಕು. 4 ರೇಖೆಗಳು ಒಳಗೆ ಬಂದಾದ ನಂತರ ನಕ್ಷತ್ರದ ಮಧ್ಯದಲ್ಲಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಐಂ ಅಂತ ಬೀಜಾಕ್ಷರಿ ಮಂತ್ರವನ್ನು ನಕ್ಷತ್ರದ ಮಧ್ಯದಲ್ಲಿ, ನಕ್ಷತ್ರದ 4 ಮೂಲೆ, ಅದರ ಬಾಕ್ಸ್ ಇರುತ್ತಲ್ಲ, 4 ಮೂಲೆಯ ಬಾಕ್ಸುಗಳಲ್ಲಿ ಎಡಭಾಗದಲ್ಲಿ, ಅಂದರೆ ಈಶಾನ್ಯ ಭಾಗದಲ್ಲಿ ಶ್ರೀಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ, ಆಗ್ನೇಯ ಭಾಗ ರಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ರಂ, ಆಗ್ನೇಯ ಭಾಗ ರಂ, ನೈಋತ್ಯ ಭಾಗ ಸಂ, ವಾಯುವ್ಯ ಭಾಗ ಗಂ, ಈ ತರಹ 4 ಅಕ್ಷರಗಳನ್ನು ಬರೆದು ಮಧ್ಯದಲ್ಲಿ ಐಂ ಅಂತಕ್ಕಂತಹ ಬರೆದು ಅದರ ಮೇಲೆ 2 ವಿಳೆದೆಲೆ ಅಡಿಕೆಯನ್ನಿಟ್ಟು ಅದರ ಮೇಲುಗಡೆ ಒಂದು ಬೆಲ್ಲದಚ್ಚು ಅಥವಾ ಅರಿಶಿಣ ಕೊಂಬು, ಬೆಲ್ಲದಚ್ಚಾದರೂ ಸರಿ, ಅರಿಶಿಣ ಕೊಂಬಾದರೂ ಸರಿ ಇಡಿ. 4 ಮೂಲೆಗಳಲ್ಲೂ 4 ದೀಪವನ್ನು ಅಂಟಿಸಿ ನೈವೇದ್ಯಕ್ಕಾಗಿ ಒಂಚೂರು ಸಜ್ಜಿಗೆ ಮಾಡಿಕೊಳ್ಳಿ, ಅಥವಾ ನೈವೇದ್ಯಕ್ಕಾಗಿ ಸಿಹಿ ಪದಾರ್ಥ ಏನಾದರೂ ಮಾಡಿ. ಏನೂ ಇಲ್ಲ ಅಂದರೆ ಒಂದಿಷ್ಟು ಸಕ್ಕರೆ ಇಡಿ, ಮನೆಯಲ್ಲಿ ಖರ್ಜೂರ ಇದ್ದರೆ ಇಡಿ, ಅಥವಾ ಜೇನುತುಪ್ಪ ಇದ್ದರೆ ಇಡಿ. ಏನಿಲ್ಲ ಅಂದರೂ ಸಕ್ಕರೆ ಇದ್ದೇ ಇರುತ್ತೆ. 1-2-3 ಚಿಟಿಕೆ ಅಷ್ಟು, ಒಂದು ಸ್ಪೂನಷ್ಟು ಸಕ್ಕರೆಯನ್ನು ನೈವೇದ್ಯಕ್ಕೆ ಇಡಿ. ಆ ನೈವೇದ್ಯ ಪ್ರಸಾದವನ್ನು 1 ಲೋಟ ಹಾಲಿಗೆ ಹಾಕಿ. ನೀವು ಸಿಹಿ ಪದಾರ್ಥ ಏನೇ ನೈವೇದ್ಯ ಮಾಡಿದ್ರೂ ಅದನ್ನು ಹಾಲಿಗೆ ಹಾಕಬೇಕು. ಹಾಲಿಗೆ ಹಾಕಿ ನೈವೇದ್ಯ ಆದ ನಂತರ ಸಂಧ್ಯಾಕಾಲ ಅನುಷ್ಠಾನ ಆದಮೇಲೆ ನಿಮ್ಮ ಮನೆಯ ಪರಿಸರದಲ್ಲಿರ್ತಕ್ಕಂಥ ಮಕ್ಕಳನ್ನು ಕರೀರಿ. ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳನ್ನು ಕರೆದು ಆ ಹಾಲನ್ನು ಮಕ್ಕಳಿಗೆ 1 ಸ್ಪೂನಷ್ಟು ಹಾಲು ಮಕ್ಕಳಿಗೆ ಕೊಡಿ. ಸಾಧ್ಯವಾದರೆ 9 ಜನ ಮಕ್ಕಳಿಗೆ ಕೊಡಿ. 9 ಜನ ಸಿಕ್ಕಿಲ್ಲ ಅಂದರೆ 7 ಜನಕ್ಕೆ ಕೊಡಿ. 7 ಸಿಕ್ಕಿಲ್ಲ ಅಂದರೆ 5 ಜನಕ್ಕೆ ಕೊಡಿ. 5 ಸಿಕ್ಕಿಲ್ಲ 3 ಜನಕ್ಕೆ ಕೊಡಿ. ಯಾರೂ ಇಲ್ಲ 1 ಮಗು ಕೊಡಿ. ಮಕ್ಕಳೇ ಸಿಗಲಿಲ್ಲ, 1 ಉದ್ದರಣೆಯಷ್ಟು ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಹಾಕಿ. ಹಸಿರು ಗಿಡದ ಮೇಲೆ ಹಾಲು ಹಾಕುವಾಗ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಮಾಡಿರ್ತಕ್ಕಂಥ ಇವತ್ತಿನ ಈ ಅನುಷ್ಠಾನ ತಾಯಿ ಮಹಾಲಕ್ಷ್ಮಿ ಸಂಪನ್ನಳಾಗಿ, ಅವಳು ತೃಪ್ತಿಯಾಗಿ, ಆಕೆಯ ಆಶೀರ್ವಾದ ನಮಗೆ ಸಿಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಅಲ್ಲಿ ಯಥಾಸ್ಥಳದಲ್ಲಿ ಎಲ್ಲಿ ಪೂಜೆ ಮಾಡಿದರೂ ಅದನ್ನು ಇವತ್ತು ಕದಲಿಸಬೇಡಿ. ನಾಳೆ ಬೆಳಿಗ್ಗೆ ಸೂರ್ಯೋದಯ ಆದಮೇಲೆ ಪುನಃ ಸ್ನಾನ ಪೂಜೆ ಮುಗಿಸ್ಕೊಂಡು ಆ ಸ್ಥಳವನ್ನು ಕದಲಿಸಿ ಅದರ ಮೇಲಿರ್ತಕ್ಕಂಥ ಅರಿಶಿನ ಪುಡಿ ಯಾವುದೊಂಚೂರು ತುಳಿದಿದ್ದಂಥ ಸ್ಥಳಕ್ಕೆ ಅಥವಾ ನೀರಲ್ಲಿ ಕಲಸಿ ಅದನ್ನು ಗಿಡಗಳಿಗೆ ಹಾಕಿ. ಇಷ್ಟು ಕಾಯಕವನ್ನು ಇವತ್ತು ನೀವು ಮಾಡಿದ್ರೆ ಆಷಾಢ ಮಾಸದ ಶುಕ್ರವಾರ ಸಂಪನ್ನವಾಗಿ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಬಹಳ ವಿಶೇಷವಾಗಿ ರಾಶಿಫಲವನ್ನು ಪ್ರಾರಂಭ ಮಾಡಬೇಕು. ರಾಶಿಫಲ ಬೇಕೇ ಬೇಕು. ಹೌದು, ರಾಶಿಫಲ ಇದ್ದರೇ ಈ ಒಂದು ಕಾರ್ಯಕ್ರಮಕ್ಕೆ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಅದೊಂದು ತೂಕ. ಹೌದು.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಆಷಾಢ ಶುಕ್ರವಾರ ದೇವಿಯನ್ನು ಪ್ರಸನ್ನತೆ, ಎಲ್ಲಾದರೂ ಒಂದು ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಮಾಡುವಂತಹ ಪ್ರತಿಯೊಂದು ಕಾಯಕವೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಪೂರಕವಾಗಿ ಶ್ರದ್ಧೆಯಿಂದ ತಾವು ಏನು ಚಿಂತನೆ ಮಾಡ್ತೀರೋ ಅದೆಲ್ಲ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 12ರಿಂದ 4ರ ತನಕ ಬಹಳ ಜವಾಬ್ದಾರಿ ಇರಬೇಕು, ಜಾಗ್ರತೆ ಇರಬೇಕು. 12ರಿಂದ 4ರ ಮಧ್ಯದಲ್ಲಿ ಆಗುವಂತಹ ಅವಘಡಗಳು ಸಾಕಷ್ಟು ಎದುರಾಗುತ್ತೆ. ಜೋಪಾನ. ಈ ಸಮಯದಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ಬೇಕಾದರೂ ಅನುಭವಸ್ಥರ ಮಾತಿನಂತೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಗುರುವಿನ ಆಸ್ಥಾನದಿಂದಲೇ ಸಾಧ್ಯವಾದಷ್ಟು ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋದು ಬೇಡ. ಯಾವತ್ತೂ ಕಷ್ಟವನ್ನು ಮತ್ತೊಬ್ಬರ ಬಳಿ ಹೇಳ್ಕೋಬಾರ್ದು. ಕಷ್ಟ ನನಗಿದೆ, ಇಂಥ ಸಮಸ್ಯೆ ನನಗಿದೆ, ಈ ಸಮಸ್ಯೆಯಿಂದ ನರಳುತ್ತಿದ್ದೀನಿ ಅಂತ ನಾವು ಹೇಳಿದ್ದೆ ಆದರೆ ಅದನ್ನು ತುಳಿದು ಇನ್ನಷ್ಟು ಸಮಸ್ಯೆಯನ್ನು ತಂದು ಕೊಡ್ತಾರೆ ವಿನಃ ಆ ಸಮಸ್ಯೆಯಿಂದ ನಿಮ್ಮನ್ನು ಕೈ ಹಿಡಿದು ನಡೆಸಲ್ಲ. ಇದು ಹೊರಗಿರ್ತಕ್ಕಂಥವರ ಚಿಂತನೆ. ಅದಕ್ಕಾಗಿ ಯಾರೊಬ್ಬರು ಯಾರು ಕಷ್ಟಗಳು ಬಂದರೂ ಸಹಿತ ಕಷ್ಟವನ್ನು ತಾವೇ ಮನಸ್ಸಲ್ಲಿಟ್ಕೊಂಡು ಆ ಕ್ಷಣದಲ್ಲಿ ಹೇಗೆ ಅದರಿಂದ ಹೊರಬರಬೇಕು ಎಂಬತಕ್ಕಂಥ ಚಿಂತನೆ ಮಾಡಿ, ಎಲ್ಲವನ್ನೂ ನಂಬಿ ಎಲ್ಲವನ್ನೂ ಸಹಿತ ದಯಪಾಲಿಸ್ತಕ್ಕಂತಹ, ಸರ್ವವನ್ನೂ ಅನುಗ್ರಹಿಸ್ತಕ್ಕಂತಹ ಭಗವಂತನ ಕೃಪೆಗೆ ನಾವು ಪಾತ್ರರಾಗಬೇಕು. ಎಂಥದಾದರೂ ಕಷ್ಟ ಬರಲಿ, ಕಷ್ಟ ಬಂದಾಗ ಕಷ್ಟ ಕೊಟ್ಟವನು ಭಗವಂತ, ಕೊಟ್ಟ ಕಷ್ಟವನ್ನು ಪುನಃ ಹಿಂತಿರುಗಿ ಅದರಿಂದ ಒಳಿತನ್ನು ಮಾಡಪ್ಪ, ನನಗೆ ಅನುಕೂಲ ಮಾಡಿಕೊಡಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಾವು ಗೆಲ್ತೀವಿ. ಅದಕ್ಕಾಗಿ ಏನೇ ಸಮಸ್ಯೆ ಬಂದು ದೇವ್ರ ನಂಬಿಕೆ ವಿನಃ ಅದನ್ನು ಇನ್ನೊಂದು ಕಡೆ ಮಾಡಿ ಇನ್ನೇನೋ ಸಮಸ್ಯೆ ತಂದುಕೊಳ್ಳೋದು ಬೇಡ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ತೀರಿ. ವ್ಯಾಪಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ. ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾಡಿ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ, ಏನೇ ಆಗಬೇಕಾದರೂ, ಆಗುವುದು, ಮಾಡುವುದು ಅಥವಾ ನಮ್ಮ ಮನಸ್ಸಲ್ಲಿರುವ ಸಂಕಲ್ಪ ಪರಿಪಕ್ವತೆಯಿಂದ ನಡೀಬೇಕಾದರೂ ಸಹಿತ ಅದಕ್ಕೆ ದೈವ ನಿರ್ಣಯ ಬೇಕು, ದೇವರ ಆಶೀರ್ವಾದ ಬೇಕು. ಆ ದೈವದ ಆಶೀರ್ವಾದ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ ಆಗ್ತಕ್ಕಂಥದ್ದು. ಫಲಾಫಲಗಳ ಸಿದ್ಧಿಗೂ ಸಹಿತ ಭಗವಂತನ ಕೃಪೆ ಬೇಕು. ಆ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಿಥುನ ರಾಶಿಯವರು ಏನೇ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಮಾತಾಡಿ ಒಳ್ಳೆ ನಿರ್ಣಯಕ್ಕೆ ಬಂದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಅದನ್ನೇ ಸಿದ್ಧಪಡಿಸ್ಕೊಳ್ಳಿ. ಯಾಕೆ ಅಂದರೆ ಇವತ್ತಿನ ಫಲಾಫಲಗಳಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಿಮ್ಮ ಮನಸ್ಸನ್ನು ನೊಂದುಕೊಳ್ಳೋದಕ್ಕಿಂತ ಭಗವಂತನ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಶೀತಬಾಧೆ ಅಥವಾ ಮೈಕೈ ನೋವು, ನರಳುವಂಥದ್ದು ಅಥವಾ ಹಲ್ಲು ನೋವು ಬರತಕ್ಕಂಥದ್ದು, ಅಂದರೆ ದಂತಗಳು, ಹಲ್ಲಿಗೆ ಸಂಬಂಧಪಟ್ಟತಕ್ಕಂಥ ಸಮಸ್ಯೆ ಕರ್ಕಾಟಕ ರಾಶಿಯವರಿಗೆ ಕಾಣಿಸ್ಬೋದು. ಜೋಪಾನ, ಎಚ್ಚರ ಇರಲಿ. ಹಾಗೆ ಇವತ್ತು ವಾಹನದಲ್ಲಿ ನೀವು ಡ್ರೈವಿಂಗ್ ನೀವೇ ಮಾಡ್ತಾ ಇದ್ದರೆ, ವಾಹನದಲ್ಲಿ ಪ್ರಯಾಣಿಸುವಾಗ ಡ್ರೈವಿಂಗ್ ನಿಮ್ಮದೇ ಆಗಿದ್ದರೆ ಭಾಳ ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ಏನಾದರೂ ಒಂದು ಅಚಾತುರ್ಯ ಮಾಡ್ಕೊಳ್ತೀರಿ, ಭಾಳ ಜೋಪಾನವಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ಎಲ್ಲವೂ ನೀವು ಅಂದುಕೊಂಡಂಗಾಗೋದಿಲ್ಲ. ಪ್ರತಿನಿತ್ಯದ ಇವತ್ತು ನಡೆಯೋದಿಲ್ಲ. ಇವತ್ತು ಒಂದಲ್ಲ ಒಂಥರ ಅಚಾತುರ್ಯಗಳು, ಒಂದಷ್ಟು ಕೋಪಕ್ಕೆ ಗುರಿ ಆಗ್ತಕ್ಕಂಥದ್ದು, ಶತ್ರುಗಳ ಮಧ್ಯದಲ್ಲಿರ್ತಕ್ಕಂಥದ್ದು, ಕುಟುಂಬಸ್ಥರ ಆಡುವ ಮಾತಿಗೆ ಮನಸ್ಸು ನೊಂದುಕೊಳ್ತಕ್ಕಂಥದ್ದು. ಇವತ್ತು ನಿಮಗೆ ಅಧಿಕಾರ ಇರ್ಬೋದು, ಗರ್ಜನೆ ಇರ್ಬೋದು, ಅಥವಾ ನಿಮಗೆ ಶಕ್ತಿ ಇರ್ಬೋದು. ಏನೇ ಇದ್ದರೂ ತಲೆಬೊಗ್ಸಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತಿನ ದಿವಸ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದು ಯಶಸ್ಸನ್ನು ಕಾಣಬೇಕಾದರೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. ಆ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆಯಿಂದ
ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಧ್ಯವಾದಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ನಡೆ ನಡವಳಿಕೆಗಳನ್ನು, ನೀವು ಧರಿಸುವಂಥ ವಸ್ತ್ರವನ್ನು, ಮಾಡುವಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಕಡೆಯಿಂದಲೂ ಲಾಭವನ್ನೇ ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂಥ ಬೆನ್ನೋವು ಕಾಣಿಸಬಹುದು, ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ಆಹಾರ ಪದ್ಧತಿ ಸರಿ ಇಲ್ದಿರಾಗ್ಬೋದು, ಒಂದಿಷ್ಟು ಅಜೀರ್ಣ ಅಲರ್ಜಿ ಸಮಸ್ಯೆಗಳಿದ್ರಾಗ್ಬೋದು. ಆದರೆ ಇದನ್ನು ಸರಿಪಡಿಸ್ಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಇವತ್ತು ಸಾಧ್ಯವಾದಷ್ಟು ಕನ್ಯಾ ರಾಶಿಯವರಿಗೆ ಲಾಭದ ದಿನವೇ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನ ರಾಹುಕಾಲದಲ್ಲಿ ಶಕ್ತಿ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರುವಂಥದ್ದು, ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಹೆಸರುಬೇಳೆ ಮತ್ತು ಬೆಲ್ಲವನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಯಾರೊಬ್ಬರನ್ನ ನಂಬಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಯಾಕೆಂದರೆ ನಿಮಗೆ ಒಳಿತನ್ನು ಮಾತಾಡ್ತಕ್ಕಂಥವ್ರು, ನಿಮ್ಮ ಬಗ್ಗೆ ಏನೋ ಮಾತಾಡ್ತಕ್ಕಂಥವ್ರು, ಅಥವಾ ನಿಮ್ಮ ಮನಸ್ಸೊಲಿಸೋದಕ್ಕೆ, ನಿಮ್ಮನ್ನು ಒಲಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಥರ ಆಟ ಆಡ್ತಕ್ಕಂಥವ್ರು, ಇವರೆಲ್ಲರೂ ಸಿದ್ಧ ಮಧ್ಯದಾರಲ್ಲೇ ಹೊರಟೋಗ್ತಾರೆ. ಆದರೆ ಯಾರೊಬ್ಬರು ನಿಮ್ಮನ್ನು ಕೈ ಹಿಡಿದು ನಡೆಸಿ ನಿಮಗೆ ಬೇಕಾಗಿರ್ತಕ್ಕಂಥ ರೀತಿ ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕಷ್ಟದ ಜೊತೆ ನಿಲ್ತಾರಲ್ಲ, ಅಂತಹವರು ನಿಮ್ಮ ಕೊನೆ ತನಕ ನಿಲ್ತಾರೆ. ಸಾಧ್ಯವಾದಷ್ಟು ಇವತ್ತು ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಎಲ್ಲವನ್ನು ಸಿದ್ಧ ಹಾಗೂ ಬೇಕು ಹೀಗೂ ಬೇಕು, ಅಂದರೆ ಬೇಕು ಬೇಡಗಳನ್ನು ಸರಿಯಾದ ತೀರ್ಮಾನ ಇಲ್ಲದಂಥ ರೀತಿ ನಡೆಯುವ ಪರಿಸ್ಥಿತಿ ಇವತ್ತು ತುಲಾರಾಶಿಯವರಿಗಿದೆ. ಆದರೆ ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಬೆಳಗ್ಗೆ ನಿಮ್ಮ ಡ್ಯೂಟಿ ಮುಗಿಸಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಲವಣ, ಅಂದರೆ ಒಂದು ಚಿಟಿಗೆಯಷ್ಟು ಲವಣವನ್ನು, ಅಂದರೆ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಾಕಬೇಕು. ಜೊತೆಗೆ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆ ಸ್ಫುಟ ಇಟ್ಟಂಗೆ 12 ಗಂಟೆಗೆ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಕನಿಷ್ಠ ಪಕ್ಷ 54 ಬಾರಿ ಆದರೂ ಪಠನೆ ಮಾಡಬೇಕು. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ನಿಮಗಿಷ್ಟವಾಗಿರ್ತಕ್ಕಂಥ ನಿಮ್ಮ ಮನೆ ದೇವರನ್ನೋ, ನಿಮ್ಮ ಕುಲದೇವರನ್ನೋ, ನಿಮ್ಮ ಆರಾಧ್ಯ ದೇವತೆಯನ್ನು ಸಂಧ್ಯಾಕಾಲದಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರೆ ತುಲಾರಾಶಿಯವರ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನೇ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ನೋವು ಪಡ್ತೀರಿ. ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದ ಮೋಸಕ್ಕೊಳಗಾಗ್ತೀರಿ. ಮನಸ್ಸಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಒಂದು, ನಡೀತಾ ಇರ್ತಕ್ಕಂಥ ರೀತಿಯೇ ಮತ್ತೊಂದು. ಏನೇ ವ್ಯವಹಾರ ಮಾಡಬೇಕಾದ್ರೂ ಎಲ್ಲವೂ ನೀವು ಅಂದುಕೊಂಡಂಗಿಲ್ಲ. ಆದರೆ ಮಾಡೋಕ್ಕೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಮುಂದಾದರೂ ಅಲ್ಲಿ ಒಂದು ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರಿ. ಇವತ್ತಿನ ಫಲಾಫಲಗಳನ್ನು ಬಹಳ ಅದೃಷ್ಟ ರೂಪದಲ್ಲೇ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಬೇಕು. ಕುಲದೇವರ ಅನುಗ್ರಹವನ್ನು ಪಡೆದರೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಸಮಾಧಾನ ಇಲ್ಲದಂಥ ರೀತಿ ಇರೋದ್ರಿಂದ ತಾಳ್ಮೆ ಇಲ್ಲದಿರ ನಡ್ಕೊಳ್ಳೋಂಥ ಪರಿಸ್ಥಿತಿ ನಿಮಗೆ ಎದುರಾಗ್ಬಿಡುತ್ತೆ. ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡು ಸಮಾಧಾನವಾಗಿ ತಾವು ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ಇವತ್ತು ಚಂಡಿಕಾ ದೇವರ ದರ್ಶನ, ಅಂದರೆ ಒಂದು ಚಂಡಿ ಹೋಮ ನಡೆಯೋ ಕಡೆ ಆಗಲಿ, ದುರ್ಗಾ ಪರಮೇಶ್ವರಿ ಆರಾಧನೆ ಆಗಲಿ, ಅಥವಾ ಯಾವುದಿಲ್ಲಂದ್ರೂ ಗ್ರಾಮ ದೇವತೆಗೆ ಒಂದಿಷ್ಟು ಅರಿಶಿನವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದಾಗಲಿ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳ ಬಗ್ಗೆ ಮಾತ್ರ ಭಾಳ ಜೋಪಾನ ಬೇಕು. ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು, ಯಾವುದೇ ಕೆಲಸ ಆದರೂ ಒಂದು ಆಲೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಚಿಂತನೆ ಇಲ್ದಿರ ಮಾಡಿದ್ರೆ ಅದು ತುಂಬ ನೋವಾಗುತ್ತೆ, ತುಂಬ ಸಮಸ್ಯೆಗೀಡಾಗುತ್ತೆ. ಸಾಧ್ಯವಾದಷ್ಟು ಇವತ್ತಿನ ಕೆಲಸಗಳಲ್ಲಿ ಒಂದು ಲಾಭ ಗಳಿಸಬೇಕಾದ್ರೆ, ಏನಾದರೂ ಒಂದಿಷ್ಟು ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಮಾತ್ರ. ಹಾಗೆ ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರಾಶಿಯವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡು ಮತ್ತೆ ಮಕರ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ಮತ್ತೆ ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರ ಅನುಗ್ರಹ ಭಾಳ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಶುಭ ಶುಕ್ರವಾರ. ಇವತ್ತು ದೇವಿಯ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರಕ್ಕೆ ಹೊರಡ್ತಕ್ಕಂಥದ್ದು, ಮನರಂಜನಾ ಸ್ಥಳಕ್ಕೆ ಹೊರಡ್ತಕ್ಕಂಥದ್ದು, ಒಂದಷ್ಟು ಮನಸ್ಸಿಗೆ ಮೃದವನ್ನು, ಆನಂದವನ್ನು ಕೊಡ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ಬರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟ ಅಂದರೆ ಹೀಗೆ ಇರುತ್ತೆ. ಅದೃಷ್ಟ ಹೀಗಿರೋದ್ರಿಂದ ಇದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ
ಕುಲದೇವರ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾದ್ದು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 3:20 ತನಕ, 2 ರಿಂದ 3:20 ಈ ಸಮಯದಲ್ಲಿ ಮಾತ್ರ ಭಾಳ ಎಚ್ಚರಿಕೆಯಿಂದಿರಿ. ಇದೊಂದು ಸಮಯವನ್ನು ದಾಟಿದ ನಂತರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ-ಆಕಾಂಕ್ಷೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ದುರ್ಗಾ ದೀಪ ನಮಸ್ಕಾರ ಅಥವಾ ದೀಪವನ್ನು ನಡೆಸಿ ಅದಕ್ಕೆ ಒಂದು 11 ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆ ಇವತ್ತು ಏನೇ ಬಂದರೂ ಸಹಿತ ಎಲ್ಲವೂ ಸಹಿತ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕವನ್ನು ನೀವು ಸಿದ್ಧಿಪಡಿಸ್ಕೊಂಡ್ರೆ ಅಚಾತುರ್ಯಗಳು ಯಾವುದೂ ಇಲ್ದಿರ ಸರಿಯಾದಂಥ ಮಾರ್ಗದಲ್ಲಿ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿಯಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮೂಗಿನ ತುದಿಯಲ್ಲಿ ಕೋಪ ಇದ್ದಂಗೆ ಆಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿ ಇರುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ತುಂಬ ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕವು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಕುಲದೇವರ ಅನುಗ್ರಹ ಸಿದ್ಧಿಯಾಗಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಹೆಸರು ಕಾಳು. ಗೋಧಿ ಮತ್ತು ಹೆಸರು ಕಾಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಸಾಧ್ಯವಾದರೆ ಮಧ್ಯಾಹ್ನ 12 ರಿಂದ 2 ಗಂಟೆವರೆಗೂ, 12 ಗಂಟೆಯಿಂದ 2 ಗಂಟೆ ಈ ಸಮಯದಲ್ಲಿ ಯಾರಾದರೂ ಒಬ್ಬರು ಒಂದಷ್ಟು ಊಟದ ವ್ಯವಸ್ಥೆ ಮಾಡಿ. ಇನ್ನೊಬ್ಬರ ಹಸಿವನ್ನು ನೀಗಿಸಿದ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಿದ್ರೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪುಣ್ಯಕ್ಷೇತ್ರ ದರ್ಶನ, ದೇವತಾರಾಧನೆ, ದೇವರ ಪೂಜೆ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ. ಆಫೀಸು ಕಚೇರಿಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮುಂದುವರಿಸಿ. ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ಕೆಲಸದಲ್ಲಿ ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ಬಹಳ ಅದ್ಭುತವಾದಂಥ ವಿಶೇಷವಾಗಿರ್ತಕ್ಕಂಥ ದಿನವೇ ಆದ್ದರಿಂದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶಕ್ತಿ ದೇವತೆ, ಗ್ರಾಮ ದೇವತೆಯ ದರ್ಶನ ಮಾಡಿ. ಹೆಣ್ಣು ಮಕ್ಕಳ ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಹರಿಂ ಕರಾಸನ ಗದ್ಭಿದಾಂ